तेरे, हम है पूरे दिल के साथ, हाँ दिल के साथ। अरे नहीं है दुनिया, नहीं है खुशियाँ, नहीं तेरी बुनियाद। जहाँ चले तू एक कदम, चले दो कदम, हम तेरे साथ, हाँ तेरे साथ, हाँ तेरे साथ, हाँ तेरे साथ। तेरी मंजिल के है हम सफर, हम है मोदी केयर, मोदी केयर, मोदी केयर, हम है मोदी केयर, मोदी केयर, मोदी केयर। अनगिनत सपने आशाएं, बिन बंदिश बिन सीमाएं, चाहे जो हालात बने हम साथ खड़े हैं हम साए। कदम मिलाकर चलने को हम जान हथेली पर लाए, जान हथेली पर लाए, हाँ जान हथेली पर लाए। ओ तेरी उम्मीद, ओ तेरी उम्मीद, तेरी उम्मीद से बढ़कर हम है मोदी केयर, मोदी केयर, मोदी केयर, हम है मोदी केयर, मोदी केयर, मोदी केयर। दिल से दिल का बंधन है, ताल से ताल का संगम है। जीतेंगे बाजी ये इरादों में दमखम है। हसरत से बढ़कर मोदी केयर है, चाहत से बढ़कर मोदी केयर है, जुनून से बढ़कर मोदी केयर है, सपनों से बढ़कर मोदी केयर है, परवानों से बढ़कर हम है मोदी केयर, मोदी केयर, मोदी केयर, हम है मोदी केयर, मोदी केयर, मोदी केयर। ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಸೊ ಹೇಗಿದ್ದೀರಾ ತಾವೆಲ್ಲರೂ? ಸೊ ವೆಲ್ಕಮ್ ಟು ಆರ್ ಆಜಾದಿ ಕಿ ಪಾಠಶಾಲಾ ಸೆಷನ್ ಅಲ್ಲಿ ಎಲ್ಲರಿಗೂ ವೆಲ್ಕಮ್ ಮಾಡಕ್ ಇಷ್ಟಪಡ್ತಾ ಇದೀನಿ. ಸೊ ನಾನು ಬಲ್ಕಿಸ್ ಸಾರಾ, ರೀಜನಲ್ ಟ್ರೈನರ್ ಫಾರ್ ಸೌತ್, ನಿಮ್ಮೆಲ್ಲರಿಗೂ ನಮ್ಮ ಆಜಾದಿ ಕಿ ಪಾಠಶಾಲಾ ಸೆಷನ್ ನಲ್ಲಿ ಸೊ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಟೀಮ್ ಮೆಂಬರ್ ನಿಮ್ಮ ಟೀಮ್ ಮೆಂಬರ್ ಅಲ್ಲಿ ನಮ್ಮ ಈ ಲೈವ್ ಲಿಂಕ್ ಅನ್ನು ಶೇರ್ ಮಾಡಿ ಮ್ಯಾಕ್ಸಿಮಮ್ ಆಗಿ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಮಾತಾಡಕ್ಕೆ ಹೋಗ್ತಾ ಇರೋದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ. ಸ್ಪೆಷಲಿ ನಾವು ಲಾಸ್ಟ್ ವೀಕ್ ಇಂದ ಡಿಸ್ಕಸ್ ಮಾಡ್ತಾ ಇರುವಂತಹ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರೆ ಎಸೆನ್ಷಿಯಲ್ ಸೆಲ್ಲಿಂಗ್ ಸ್ಕಿಲ್ ಪಾರ್ಟ್ 3. ಎಸೆನ್ಷಿಯಲ್ ಸೆಲ್ಲಿಂಗ್ ಸ್ಕಿಲ್ ಪಾರ್ಟ್ 1 ಅಂಡ್ ಪಾರ್ಟ್ 2 ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಯಾವ ತರಹ ಪಾರ್ಟ್ 1 ಅಂಡ್ ಪಾರ್ಟ್ 2 ನಲ್ಲಿ ಇನ್ವಿಟೇಷನ್ ಸ್ಕಿಲ್ಸ್ ಅಂಡ್ ಅಪಾಯಿಂಟ್ಮೆಂಟ್ ಸ್ಕಿಲ್ಸ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ಸೊ ಅದೇ ತರಹ ಪ್ರೀ ಪ್ರೆಸೆಂಟೇಶನ್ ಟಿಪ್ಸ್ ಬಗ್ಗೆ ಕೂಡ ನಾವು ಕಲ್ತಿದ್ವಿ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಪ್ರೀ ಪ್ರೆಸೆಂಟೇಶನ್ ಆದ್ಮೇಲೆ ಪ್ರೆಸೆಂಟೇಶನ್ ಯಾವ ತರಹ ನೀವು ಒಂದ್ ಒಳ್ಳೆ ಪ್ರೆಸೆಂಟೇಶನ್ ಅನ್ನು ಪ್ರಾಕ್ಟೀಸ್ ಮಾಡ್ಬೇಕಾಗಿರುತ್ತೆ. ಸೊ ಏನೇನ್ ಥಿಂಗ್ ಅನ್ನು ನಾವು ಕಲಿಬೇಕಾಗಿರುತ್ತೆ. ಸೊ ವಾಟ್ ವಿಲ್ ಬಿ ದ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಪ್ರೆಸೆಂಟೇಶನ್ ಅನ್ನು ಮಾಡಕ್ಕಿಂತ ಮುಂಚೆ. 1-to-1 ಪ್ರೆಸೆಂಟೇಶನ್ ಇರಬಹುದು, ಅಥವಾ ಸ್ಟೇಜ್ ಅಲ್ಲಿ ಇರಬಹುದು, ಒಂದ್ ಬಿಗ್ ಸೆಮಿನಾರ್ ಅಲ್ಲಿ ಕೂಡ ಇರಬಹುದು, ಯಾವುದೇ ತರಹದ ಪ್ರೆಸೆಂಟೇಶನ್ ಇರಬಹುದು. ಸೊ ಯಾವ ಥಿಂಗ್ಸ್ ಅನ್ನು, ಯಾವ ಪಾಯಿಂಟ್ಸ್ ಅನ್ನು, ಟಿಪ್ಸ್ ಅನ್ನು ನಾವು ಮೈಂಡ್ ಅಲ್ಲಿ ಇಟ್ಕೋಬೇಕಾಗಿರುತ್ತೆ ಅಂತ ನಾವು ಇವತ್ತಿನ ಸೆಷನ್ ಅಲ್ಲಿ ಕಲಿಯೋಣ. ರೆಡಿ ಇದ್ದೀರಾ ಎಲ್ರು? ಸೊ ರೆಡಿ ಇದ್ರೆ ಸ್ವಲ್ಪ ಹ್ಯಾಂಡ್ ಅನ್ನು ರೇಸ್ ಮಾಡಬಹುದು. ನಮ್ಮ ಜೂಮ್ ಅಲ್ಲಿ ಜಾಯ್ನ್ ಆಗಿರುವಂತಹ ಪಾರ್ಟಿಸಿಪೆಂಟ್ಸ್ ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಕೂಡ ನೀವು ಬರೀಬಹುದು. ಪ್ಲಸ್ ನಮ್ಮ ಲೈವ್ ಅಲ್ಲಿ ಯಾರ್ಯಾರು ಜಾಯ್ನ್ ಆಗಿದ್ದಾರೆ ಸೊ ಅವರು ಕೂಡ ಚಾಟ್ ಬಾಕ್ಸ್ ಅನ್ನು, ನಮ್ಮ ಲೈವ್ ಚಾಟ್ ಬಾಕ್ಸ್ ಅನ್ನು ಯೂಸ್ ಮಾಡ್ತಾ ನಿಮ್ಮ ಆನ್ಸರ್ಸ್ ಅನ್ನು ಬರೀಬಹುದು. ಸೊ ಸ್ವಲ್ಪ ಇಂಟ್ರಾಕ್ಷನ್ ಮಾಡ್ತಾ ಇರಿ. ಸೊ ನನ್ಗೆ ಕೂಡ ಏನಪ್ಪಾ ಅಂದ್ರೆ ಮೋಟಿವೇಶನ್ ಸಿಗುತ್ತೆ ಸೊ ನಿಮ್ಮ ಆನ್ಸರ್ಸ್ ಗಳಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ರು ಸೂಪರ್ ಇದ್ದೀರಾ ಅಂತ ಮೆನ್ಷನ್ ಮಾಡ್ತಾ ಇದ್ದೀರಾ. ಸೊ ವೆರಿ ನೈಸ್ ಟು ಸಿ ದಟ್ ನೀವೆಲ್ರು ಆರಾಮಾಗಿದ್ದೀರಾ, ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂತ. ಸೊ ಎಸ್, ಇವತ್ತಿನ ಸೆಷನ್ ಪ್ರೆಸೆಂಟೇಶನ್ ಸ್ಕಿಲ್ಸ್ ಬಗ್ಗೆ ನಾವು ಕಲಿಯಕ್ ಹೋಗ್ತಾ ಇರೋದು. ಸೊ ಅದಕ್ಕಾಗಿ ನಾನು ನನ್ನ ಇವತ್ತಿನ ಪ್ರೆಸೆಂಟೇಶನ್ ಒಂದು ಸ್ಮಾಲ್ ಕವಿತೆಯಿಂದ ಸ್ಟಾರ್ಟ್ ಮಾಡಕ್ ಇಷ್ಟಪಡ್ತಾ ಇದ್ದೀನಿ. ಸ್ಪೆಷಲಿ ಸೊ ನಾವೆಲ್ಲರೂ ಹ್ಯೂಮನ್ ಬೀಯಿಂಗ್ಸ್ ಆಗಿ ಹುಟ್ಟಿದ್ವಿ. ಸೊ ಹ್ಯೂಮನ್ ಬೀಯಿಂಗ್ಸ್ ಆಗಿ ಹುಟ್ಟಿದ್ವಿ ಅಂದ್ರೆ ನಮ್ಮ ಮನಸ್ಸಲ್ಲಿ ಸೋ ಮೆನಿ ಡ್ರೀಮ್ಸ್ ಇದ್ದೇ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಡ್ರೀಮ್ ಬಗ್ಗೆ ಒಂದು ಕವಿತೆಯನ್ನು ನಾನು ಆಕ್ಚುಲಿ ನಿಮಗೋಸ್ಕರ ಓದಕ್ ಇಷ್ಟಪಡ್ತಾ ಇದ್ದೀನಿ. ಸೊ ನೀವೆಲ್ರು ರೆಡಿ ಇದ್ರೆ ಸ್ವಲ್ಪ ಕಿವಿ ಕೊಟ್ಟು ಅಥವಾ ಸ್ವಲ್ಪ ಕಾನ್ಸಂಟ್ರೇಷನ್ ಇಂದ ಈ ಕವಿತೆಯನ್ನು ಸ್ವಲ್ಪ ಕೇಳಿ. ಸೊ ಯಾವ ತರ ಅನ್ಸ್ತು ನಿಮ್ಗೆ ಈ ಕವಿತೆಯನ್ನು ಕೇಳ್ತಾ ಅಂತಾನು ಮೆನ್ಷನ್ ಮಾಡಬಹುದು. ಓಕೆ, ಸೊ ಮೂಡಲ ನೇಸರನು
ಪಡುವಣ ಸೇರುವ ಕನಸು, ಅಣೆ ಕಟ್ಟಿದ ನದಿಗೆ ಹರಿದು ಹೋಗುವ ಕನಸು, ದಾರಿ ತಪ್ಪಿದ ಹಕ್ಕಿಗೆ ಗೂಡು ತಲುಪುವ ಕನಸು, ಮುಗಿಯದ ಹೆಜ್ಜೆಗೆ ಊರ ಸೇರುವ ಕನಸು, ನಗುಹೀನ ಮೂಗಕ್ಕೆ ನಗುವ ಬೀರುವ ಕನಸು, ಬಾಲಂಗೋಚಿಯ ಪಟಕೆ ಬಹುದೂರ ಹಾರುವ ಕನಸು, ಕನಸು ಹೊತ್ತ ಕನಸಿಗೆ ಮಿತಿಯ ಕಡಿವಾಣವೇಕೆ, ಬೇಲಿ ಹಾಕಲು ಕನಸಿಗೆ ಆಗುವುದೆಂದು ಕನಸು. ಸೊ ಯಾವ ತರ ಅನ್ಸ್ತು ನಿಮ್ಗೆ ಈ ಕವಿತೆ, ಪೋಯಟ್ರಿ? ಸೊ ನಿಮಗೋಸ್ಕರ ಸ್ಪೆಷಲಿ ಈ ಕವಿತೆಯನ್ನು ನಾನು ಸ್ವಲ್ಪ ಏನಪ್ಪಾ ಅಂದ್ರೆ ಅರೇಂಜ್ ಮಾಡಿ ಸ್ವಲ್ಪ ಚೆಕ್ ಮಾಡಿ ನಿಮ್ಗೋಸ್ಕರ ತಗೊಂಡ್ ಬಂದಿರೋದು. ಯಾವ ತರ ಅನ್ಸ್ತು? ಸೊ ಎಸ್, ವೆರಿ ನೈಸ್. ಸುರೇಖಾ ಅವರೇ, ಪದ್ಮಾ ಅವರೇ, ಓಕೆ, ರೂಪಾ ಅವರೇ, ಸೊ ತುಂಬಾ ಧನ್ಯವಾದ. ಸೊ ಎಸ್, ವಿತ್ ದಿಸ್ ಪೋಯಮ್ ನಾನು ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಸ್ಕ್ರೀನ್ ಅನ್ನು ಶೇರ್ ಮಾಡ್ತಾ ಸೊ ನಾನು ಇವತ್ತಿನ ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಧನ್ಯವಾದ. ಇದೇ ತರ ಕನೆಕ್ಟೆಡ್ ಆಗಿರಿ ಅಂಡ್ ನಾನು ಕೂಡ ಮೋಟಿವೇಟೆಡ್ ಫೀಲ್ ಮಾಡ್ತೀನಿ. ಸೊ ನಾನು ಮೋಟಿವೇಟೆಡ್ ಇದ್ರೆ ನೀವು ಕೂಡ ಮೋಟಿವೇಟ್ ಆಗ್ತೀರಾ ಅಂಡ್ ಪ್ಲಸ್ ನನ್ಗೆ ಕೂಡ ಒಂದು ಇಂಟ್ರೆಸ್ಟ್ ಇರುತ್ತೆ, ನಿಮ್ಗೆ ಕೂಡ ನಾನು ಇಂಟ್ರೆಸ್ಟ್ ಅನ್ನು ಕ್ರಿಯೇಟ್ ಮಾಡಬಹುದು. ಕರೆಕ್ಟ್ ಅಲ್ವಾ? ಸೊ ಎಸ್, ಇಫೆಕ್ಟಿವ್ ಪ್ರೆಸೆಂಟೇಷನ್ ಸ್ಕಿಲ್ಸ್. ಸೊ ನಾವು ಇರುವಂತಹ ಇಂಡಸ್ಟ್ರಿ, ಸ್ಪೆಷಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ ಪ್ರೆಸೆಂಟೇಷನ್ ಯಾವ ತರ ನಾವು ನಮ್ಮನ್ನು ಎಕ್ಸ್ಟರ್ನಲಿ ಪ್ರೆಸೆಂಟ್ ಮಾಡ್ತೀವಿ, ದಟ್ ಈಸ್ ಆಲ್ಸೋ ವೆರಿ ವೆರಿ ಮಚ್ ಇಂಪಾರ್ಟೆಂಟ್. ಅದು ಆದ್ಮೇಲೆ ನಾವು ಯಾವ ತರ ಮಾತಾಡ್ತೀವಿ, ಯಾವ ರೀತಿಯಿಂದ ಮಾತಾಡ್ತೀವಿ, ಯಾವ ವೇ ಇಂದ ನಾವು ಟಾಪಿಕ್ ಅನ್ನು ಪ್ರೆಸೆಂಟ್ ಮಾಡ್ತೀವಿ, ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಎಷ್ಟು ಇಫೆಕ್ಟಿವ್ ವೇ ಇಂದ ನೀವು ನಿಮ್ಮ ಇನ್ಫಾರ್ಮೇಶನ್ಸ್ ಅನ್ನು ಎಷ್ಟು ಎಫೆಕ್ಟಿವ್ ವೇ ಇಂದ ನೀವು ನಿಮ್ಮ ಇನ್ಫಾರ್ಮೇಶನ್ಸ್ ಅನ್ನು ಬೇರೆಯವರಿಗೆ ಡೆಲಿವರ್ ಮಾಡ್ತೀರಾ, ಸೊ ದಟ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಪ್ರೆಸೆಂಟೇಶನ್ ಅಂತ ಹೇಳಿದ ತಕ್ಷಣ ಕೆಲವೊಂದು ಟಿಪ್ಸ್ ಇದೆ ಇವತ್ತಿನ ಸೆಷನ್ ಅಲ್ಲಿ. ಓಕೆ, ಸೊ ಐಡಿಯಾಸ್ ಗಳು ಇದೆ. ಸೊ ಮೆನಿ ಎನಿ ಹೌ ಐಡಿಯಾಸ್ ಇದ್ದೇ ಇದೆ ನಮ್ಮ ಹತ್ರ. ನಾವು ಅದನ್ನು ಡೆಫಿನೆಟ್ ಆಗಿ ರೆಗ್ಯುಲರ್ ಆಗಿ ಫಾಲೋ ಕೂಡ ಮಾಡ್ತಾ ಇದೀವಿ. ಬಟ್ ಕೆಲವೊಂದು ಐಡಿಯಾ ನಮ್ಮ ಇವತ್ತಿನ ಎಫೆಕ್ಟಿವ್ ಪ್ರೆಸೆಂಟೇಶನ್ ಸ್ಕಿಲ್ಸ್ ಇಂದ ನಾವು ಕಲಿಯೋಣ. ಸೊ ನಿಮ್ಗೆ ಇಷ್ಟ ಆದ್ರೆ ಅಥವಾ ನೀವು ಇದನ್ನು ಫಾಲೋ ಮಾಡ್ತಾ ಇದ್ರೆ ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಬರೀಬಹುದು, ಅಥವಾ ನಾವು ಫಾಲೋ ಮಾಡ್ತಾ ಇದೀವಿ ಅಂತಾನು ಬರೀಬಹುದು, ಅಥವಾ ಇನ್ ಮುಂದೆ ನಾವು ಫಾಲೋ ಮಾಡ್ತೀವಿ ಅಂತಾನು ನೀವು ಒಂದು ಕಮಿಟ್ಮೆಂಟ್ ಕೂಡ ತಗೋಬಹುದು. ಈ ಕೆಲವೊಂದು ಟಿಪ್ಸ್ ಅಥವಾ ಐಡಿಯಾಸ್ ಗಳು ಏನಿದೆ ಟೆಸ್ಟೆಡ್ ಆಗಿರೋದು, ಸೆಲ್ಫ್ ಆಗಿ ಕೂಡ ಟೆಸ್ಟ್ ಮಾಡಿರೋದು, ಅಥವಾ ಮೋಸ್ಟ್ ಆಫ್ ದ ಮೆಂಬರ್ಸ್ ಇದು ಟೆಸ್ಟ್ ಮಾಡುವಂತಹ ಒಂದು ಐಡಿಯಾಸ್ ಗಳು ಇದೆ. ಸೊ ಬನ್ನಿ ನೋಡೋಣ ಯಾವ ಐಡಿಯಾಸ್ ಗಳು ಇದೆ ಅಂತ. ಸೊ ಐಡಿಯಾ ನಂಬರ್ 1 ಯಾವ್ದಪ್ಪ ಇದೆ? ಐಡಿಯಾ ನಂಬರ್ 1, ಜಸ್ಟ್ 1 ಸೆಕೆಂಡ್. ಓಕೆ, ಸೊ ಪವರ್ ಓಪನಿಂಗ್. ಸೊ ಸಾರಿ, ಓಕೆ, ಸೊ ಐಡಿಯಾ ನಂಬರ್ 1 ಈಸ್ ಎಡಿಫಿಕೇಶನ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಎಡಿಫಿಕೇಶನ್ ಇರುತ್ತೆ. ಸೊ ಫಸ್ಟ್ ಎಡಿಫಿಕೇಶನ್ ಯಾವ ತರಹ ಮಾಡ್ಬೇಕಾಗಿರೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ನಮ್ಮ ಬಿಸ್ನೆಸ್ ಇರೋದು ಆಕ್ಚುಲಿ ಮೋಸ್ಟ್ ಆಫ್ ದ ಲೀಡರ್ಶಿಪ್ ಬೇಸ್ಡ್ ಬಿಸ್ನೆಸ್. ನಾವು ಲೀಡರ್ಸ್ ಆಗ್ತಾ ಇದೀವಿ, ಲೀಡರ್ಸ್ ಗಳನ್ನು ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಯಾವ ವ್ಯಕ್ತಿಗೆ ನಾವು ಎಡಿಫೈ ಮಾಡಕ್ ಹೋಗ್ತಾ ಇದೀವಿ ಅವ್ರ ಬಗ್ಗೆ ಕೆಲವೊಂದು ನಾವು ಡೀಟೇಲಿಂಗ್ಸ್ ತಗೊಂಡು ಸೊ ಅವರನ್ನು ಕರೆಕ್ಟ್ ಆಗಿ ಅವ್ರಿಗೆ ಎಡಿಫೈ ಮಾಡೋದು ಸ್ಟೇಜ್ ಮೇಲೆ ಜನರ ಮುಂದೆ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಎಷ್ಟು ಜನ ಇದನ್ನು ಅಗ್ರಿ ಮಾಡ್ತೀರಾ? ಎಡಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ಅಚೀವ್ಮೆಂಟ್ ಅನ್ನು ಮಾಡಿರ್ತೀರಾ. ಓಕೆ, ಸೊ ಕಷ್ಟಪಟ್ಟು ಸ್ಟ್ರಗಲ್ ಅನ್ನು ಮಾಡ್ತಾ ನೀವು ಒಂದು ಲೆವೆಲ್ ಅನ್ನು ಅಚೀವ್ ಮಾಡಿರ್ತೀರಾ. ಆ ಲೆವೆಲ್ ಅನ್ನು ಅಚೀವ್ ಮಾಡಿದ ತಕ್ಷಣ ಡೆಫಿನೆಟ್ ಆಗಿ ನಮ್ಮ ರೆಸ್ಪೆಕ್ಟ್ ಇರಬಹುದು ಅಥವಾ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇರಬಹುದು ಸ್ವಲ್ಪ ಮೇಲೇನೆ ಹೋಗಿರುತ್ತೆ. ಸ್ವಲ್ಪ ಲೈಕ್ ನಾವು ಒಂದು ವೆರಿ ಮಚ್ ಏನಪ್ಪಾ ಅಂದ್ರೆ ಸಟಲ್ ಆಗಿರುವಂತಹ ಒಂದು ಪರ್ಸನ್ ಆಗಿರ್ತೀವಿ. ಕರೆಕ್ಟ್ ಅಲ್ವಾ? ಅಂಡ್ ನಮ್ಮನ್ನು ನೋಡಿ ಬೇರೆಯವರು ಡೂಪ್ಲಿಕೇಟ್ ಮಾಡ್ಬೇಕು, ಕಾಪಿ ಮಾಡ್ಬೇಕಂದ್ರೆ ನಮ್ಮ ಬಗ್ಗೆ ಅಟ್ಲೀಸ್ಟ್ ಸ್ವಲ್ಪ ಅಂತೂ ಗೊತ್ತಾಗ್ಬೇಕಾಗಿರುತ್ತಲ್ಲ ನಮ್ಮ ಆಡಿಯನ್ಸ್ಗೆ. ಯಾರು ಸ್ಪೆಷಲಿ ಹೊಸದಾಗಿ ಬಂದಿರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಅವ್ರ ಮುಂದೆ ನಾವು ನಮ್ಮ ಲೀಡರ್ ಅನ್ನು ಪ್ರೆಸೆಂಟ್ ಮಾಡ್ತಾ ಇದೀವಿ ಅಂದ್ರೆ ಕರೆಕ್ಟ್ ಆಗಿ ಅವ್ರ ಬಗ್ಗೆ ಎಡಿಫೈ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಎಲ್ಲರಿಗೂ ಮನಸ್ಸಲ್ಲಿ ಆಸೆ ಇದ್ದೇ ಇರುತ್ತೆ. ಎಸ್, ನಾನು ಸ್ಟೇಜ್ ಮೇಲೆ ಹೋಗಿದ್ದಾಗ ಸೊ ನನಗೋಸ್ಕರ ಒಂದ್ ಚಪ್ಪಾಳೆ ಇರ್ಬೇಕಪ್ಪ, ನನ್ನ ಬಗ್ಗೆ
ಜನರು ತಿಳ್ಕೊಬೇಕಪ್ಪ. ಸೊ ನಾನು ಏನೇನ್ ಅಚೀವ್ಮೆಂಟ್ ಮಾಡಿದೀನಿ, ಸೊ ಡೆಫಿನೆಟ್ ಆಗಿ ಈ ಮೂಮೆಂಟ್ ಗೋಸ್ಕರನೇ ನಾನು ಕಾಯ್ತಾ ಇರೋದು, ಈ ಮೂಮೆಂಟ್ ಗೋಸ್ಕರನೇ ನಾನು ಕಾಯ್ದಿರೋದು. ಸೊ ಇವತ್ತು ನನ್ನ ಲೈಫ್ ಅಲ್ಲಿ ಇದು ಒಂದ್ ಸಿಚುವೇಶನ್ ಬಂದಿದೆ, ಇದು ಒಂದು ವೇ ಬಂದಿದೆ. ಡೆಫಿನೆಟ್ ಆಗಿ ಈ ವೇ ಮುಖಾಂತರ ನಾನು ಲಾಟ್ಸ್ ಆಫ್ ಪೀಪಲ್ ಗೆ ಕನೆಕ್ಟ್ ಮಾಡಬಹುದು, ತುಂಬಾ ಜನರ ಜೊತೆ ನಾನು ಕನೆಕ್ಟ್ ಆಗಬಹುದು ಅಂತ ಒಂದು ಆಸೆಯಿಂದ ಡೆಫಿನೆಟ್ ಆಗಿ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಎಲ್ಲರಿಗೂ ಆಸ್ ಅ ಹ್ಯೂಮನ್ ಬೀಯಿಂಗ್ಸ್ ನಮ್ಮ ಮನಸ್ಸಲ್ಲಿ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ. ಡ್ರೀಮ್ಸ್ ಅಂತ ನಾವು ಮಾತಾಡ್ತಾ ಇದ್ವಿ, ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ಒನ್ ಆಫ್ ದ ಸ್ಮಾಲ್ ಡ್ರೀಮ್ ಅಂತಾನು ಹೇಳ್ಬೋದು, ಒಬ್ಬೊಬ್ಬರಿಗೆ ಒಂದು ಬಿಗ್ಗೆಸ್ಟ್ ಡ್ರೀಮ್ ಕೂಡ ಇರಬಹುದು, ನನ್ನ ರೆಕಗ್ನಿಷನ್ ಆಗ್ಬೇಕು ಅಂತ. ಲೈಕ್ ತುಂಬಾ ಜನರ ಹತ್ರ ಲೈಕ್ ಮೋಸ್ಟ್ ಆಫ್ ದ ಪೀಪಲ್ ಏನಪ್ಪಾ ಅಂದ್ರೆ ಮನಿಗೋಸ್ಕರ ವರ್ಕ್ ಮಾಡಲ್ಲ, ಒಬ್ಬೊಬ್ರು ಜಸ್ಟ್ ರೆಕಗ್ನಿಷನ್ ಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ನನ್ನ ರೆಕಗ್ನಿಷನ್ ಆಗ್ಬೇಕು, ನನ್ನ ವ್ಯಾಲ್ಯೂ, ನನ್ನ ರೆಸ್ಪೆಕ್ಟ್, ಏನಪ್ಪಾ ಅಂದ್ರೆ ನಾನು ಸ್ಟೇಜ್ ಮೇಲೆ ಹೋಗಿದಾಗ ನನ್ಗೋಸ್ಕರ ಚಪ್ಪಾಳೆ, ಓಕೆ, ನನ್ನ ಮಾತನ್ನು ಕೇಳ್ಕೊಂಡು ಬೇರೆಯವರು ಅದನ್ನು ಫಾಲೋ ಮಾಡುವ ತರ ಆಗ್ಬೇಕಂತ, ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ರೈಟ್ ವೇ ನಲ್ಲಿ ನಾವು ನಮ್ಮ ಲೀಡರ್ಸ್ ಗಳನ್ನು, ಸಕ್ಸಸ್ಫುಲ್ ಆಗಿರುವಂತಹ ಲೀಡರ್ಸ್ ಗಳನ್ನು ಅಥವಾ ಯಾವುದೇ ಪರ್ಸನ್ ಅನ್ನು ನೀವು ಸ್ಪೆಷಲಿ ಇನ್ವೈಟ್ ಮಾಡ್ತಾ ಇದ್ದೀರಾ ಅಂದ್ರೆ ಪ್ರಾಪರ್ ಆಗಿ ಎಡಿಫಿಕೇಶನ್ ಮಾಡಿ. ನಿಮ್ಮ ಅಪ್ ಲೈನ್ಸ್ ಇರಬಹುದು, ನಿಮ್ಮ ಡೌನ್ ಲೈನ್ಸ್ ಕೂಡ ಇರಬಹುದು. ಡೌನ್ ಲೈನ್ಸ್ ಇದಾರಪ್ಪ ಅಂದ್ರೆ ಸೊ ಅವ್ರಿಗೆ ನಾವು ವಿ ನೆವರ್ ನೋ, ಸಮ್ ಟೈಮ್ಸ್ ಡೌನ್ ಲೈನ್ಸ್ ಎಷ್ಟು ಟ್ಯಾಲೆಂಟೆಡ್ ಇರಬಹುದಪ್ಪ ಅಂದ್ರೆ ಸೊ ಅವ್ರದ್ದು ಟ್ಯಾಲೆಂಟ್, ಅವ್ರದ್ದೇ ಆದಂತಹ ಸ್ಕಿಲ್ಸ್ ಅನ್ನು ನಾವು ಲಾಟ್ಸ್ ಆಫ್ ವೇ ನಲ್ಲಿ ಬೆನಿಫಿಟ್ ಕೂಡ ಆಗಬಹುದು, ಬೇರೆಯವ್ರಿಗೆ ಕೂಡ ಬೆನಿಫಿಟ್ಸ್ ಅನ್ನು ಪ್ರೊವೈಡ್ ಮಾಡಬಹುದು, ಕರೆಕ್ಟ್ ಅಲ್ವಾ? ಸೊ ಯಾರ್ಯಾರ ಹತ್ರ ಸ್ಕಿಲ್ ಸೆಟ್ಸ್ ಗಳು ಇದೆ ಆ ಸ್ಕಿಲ್ ಸೆಟ್ಸ್ ಅನ್ನು ಐಡೆಂಟಿಫೈ ಮಾಡಿದಾದ್ಮೇಲೆ ಡೆಫಿನೆಟ್ ಆಗಿ ಒಂದ್ ರೆಕಗ್ನಿಷನ್ ಅಥವಾ ಒಂದ್ ಎಡಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗ್ಬಿಡುತ್ತೆ, ಕರೆಕ್ಟ್ ಅಲ್ವಾ? ಎಷ್ಟು ಜನ ಅಗ್ರಿ ಮಾಡ್ತೀರಾ? ಕರೆಕ್ಟ್ ಅಲ್ಲ ಪೂಜಾ ಅವರೇ? ಕರೆಕ್ಟ್ ಅಲ್ಲ ರೂಪಾ ಅವರೇ? ಸೊ ಎಡಿಫಿಕೇಶನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಎಡಿಫಿಕೇಶನ್ ಸ್ಪೆಷಲಿ ಯಾರು ಮಾಡ್ತಾರೆ? ಯಾವುದೇ ಒಂದ್ ಬಿಗ್ ಸೆಮಿನಾರ್ ನಡೀತಾ ಇದೆ ಅಂತ ಅನ್ಕೊಳ್ಳಿ, ಎಡಿಫಿಕೇಶನ್ ಒಂದ್ MC, ಓಕೆ, ಸೊ ಒಂದು MC ಅಂತ ಇರ್ತಾರೆ. ಸೊ ಆ MC ಬಂದು ಅಥವಾ ನೀವೇ ಪ್ರೋಗ್ರಾಮ್ ಅನ್ನು ಆರ್ಗನೈಸ್ ಮಾಡಿದೀರಾ, ನೀವೇ MC ರೋಲ್ ಅನ್ನು ಪ್ಲೇ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ನೀವೇ ಆ ಪರ್ಟಿಕ್ಯುಲರ್ ಪ್ರೋಗ್ರಾಮ್ಸ್ MC ಆಗಿ ಪ್ರಾಪರ್ ಆಗಿ ಯಾವ ವ್ಯಕ್ತಿಗೆ ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, whether it is a trainer, whether it is a ASM, whether it is a GBT, whether it is your upline or your downline, ಅಥವಾ ಒಂದು ಸ್ಪೆಷಲ್ ವ್ಯಕ್ತಿಯನ್ನು ನೀವು ಕರೀತಾ ಇದ್ದೀರಾ, ವಾಟ್ ಎವರ್ ಇಟ್ ಈಸ್, ಟೇಕ್ ದ ಪ್ರಾಪರ್ ಡೀಟೇಲ್ಸ್, ಪ್ರಾಪರ್ ಇನ್ಫಾರ್ಮೇಶನ್ ತಗೊಂಡು ಸೊ ಒಂದ್ ಪಂಚ್ ಇಂದ ಇರ್ಬೇಕು ಎಡಿಫಿಕೇಶನ್. ಸೊ ಜನರಲಿ ನಾರ್ಮಲ್ ಆಗಿ ಇವ್ರು ಇಂತಹ ವ್ಯಕ್ತಿಯಪ್ಪ, ಸೊ ಇವರನ್ನು ನಾವು ಕೇಳೋಣ, ಓಕೆ ಇವ್ರ ಹೆಸರು ಇದು, ಓಕೆ ಥ್ಯಾಂಕ್ ಯು. ಸೊ ಈ ತರ ಇದ್ರೆ ಏನು ಪವರೇ ಇರಲ್ಲ ಅದ್ರಲ್ಲಿ, ಕರೆಕ್ಟ್ ಅಲ್ಲ? ಸೊ ರೈಟ್ ವೇ ನಲ್ಲಿ ಒಂದು ಪಂಚ್ ಜೊತೆ ನಾವು ಎಡಿಫೈ ಮಾಡ್ಬೇಕಾಗಿರುತ್ತೆ, ಓಕೆ. ಅದಕ್ಕೋಸ್ಕರನೇ ಹೇಳೋದು ಸೊ ವರ್ಡ್ಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಯಾವ ತರ ನೀವು ವರ್ಡ್ಸ್ ಜೊತೆ ಪ್ಲೇ ಮಾಡ್ತೀರಾ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಐಡಿಯಾಸ್ ನಲ್ಲಿ ನಾವು ನೋಡೋಣ ಅದ್ರ ಬಗ್ಗೆ, ಓಕೆ. ಸೊ ಫಸ್ಟ್ ಐಡಿಯಾ ನಂಬರ್ 1 ಈಸ್ ಎಡಿಫಿಕೇಶನ್. ನಿಮ್ಮ ಅಪ್ಲೈನ್ಸ್ ಗಳನ್ನು ಎಡಿಫೈ ಮಾಡೋದು, ಓಕೆ. ಯಾರಾದ್ರೂ ಇರ್ಬೋದು, ಮ್ಯಾನೇಜ್ಮೆಂಟ್ ಪೀಪಲ್ ಇರ್ಬೋದು, ಅಪ್ಲೈನ್ಸ್ ಇರ್ಬೋದು, ಡೌನ್ ಲೈನ್ಸ್ ಇರ್ಬೋದು. ಸೊ ಪ್ರಾಪರ್ ಆಗಿ ಡೀಟೇಲಿಂಗ್ಸ್ ತಗೊಳ್ಳಿ, ಪ್ರಾಪರ್ ಆಗಿ ಒಂದ್ ನೈಸ್ ವೇ ನಲ್ಲಿ 1 or 2 minutes ತಗೊಳ್ಳಿ, ನೋ ಪ್ರಾಬ್ಲಮ್. ಪ್ರಾಪರ್ ಆಗಿ ಎಡಿಫಿಕೇಶನ್ ಮಾಡಿ. ಯಾಕಂದ್ರೆ ದ ಪರ್ಸನ್ ಹೂ ಇಸ್ ಕಮಿಂಗ್ ಅಂಡ್ ಸ್ಪೀಕಿಂಗ್ ಆನ್ ದ ಸ್ಟೇಜ್, ನಿಮ್ಮ ಎಡಿಫಿಕೇಶನ್ ಆದ್ಮೇಲೆ ಅವ್ರು ಬಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರ ಎನರ್ಜಿ ಲೆವೆಲ್ ಬೇರೆ ಬಿಡುತ್ತೆ ನಿಮ್ಮ ಎಡಿಫಿಕೇಶನ್ ಪ್ರಾಸೆಸ್ ಇಂದ. ಯಾವ ತರ ಎಡಿಫಿಕೇಶನ್ ನೀವು ಮಾಡಿರ್ತೀರಾ ಅದ್ರ ಮೇಲೆ ಡೆಫಿನೆಟ್ ಆಗಿ ಸ್ಪೀಕರ್ದು ಎನರ್ಜಿ ಕೂಡ ಡಿಪೆಂಡ್ ಆಗಿರುತ್ತೆ, ನೀವು ಫೀಲ್ ಮಾಡ್ಕೊಂಡಿರ್ಬಹುದು, ಓಕೆ. ಯಾಕಂದ್ರೆ ಯಾರು ಸ್ಪೀಕರ್ ಬರ್ತಾರೆ ಅವ್ರಂತೂ ಸೆಲ್ಫ್ ಆಗಿ ಅವ್ರ ಬಗ್ಗೆ ಹೇಳ್ಕೊಳಕ್ ಆಗಲ್ವಲ್ಲ. ಯಾವ ತರ ಕಾಣಿಸುತ್ತೆ, ಯಾವ ತರ ಅನ್ಸುತ್ತೆ ಸೆಲ್ಫ್ ಆಗಿ ನನ್ ಬಗ್ಗೆ ನಾನೇ ಹೇಳ್ಕೊಳ್ತಾ ಇದೀನಿ, ನಾನು ಇದು ಮಾಡಿದೀನಿ, ನಾನು ಇದು ಮಾಡಿದೀನಿ, ನಂದು ಇದೇ ತರ ಅಚೀವ್ಮೆಂಟ್ ಆಗಿದೆ. ಸೊ ಈ ತರ ಹೇಳಿದ್ರೆ ಏನಪ್ಪಾ ಅಂದ್ರೆ ಜನ ಅದಕ್ಕೆ ವ್ಯಾಲ್ಯೂ ಕೊಡಲ್ಲ. ನಾವು ಸೆಲ್ಫ್ ಆಗಿ ಸೆಲ್ಫ್ ಎಡಿಫಿಕೇಶನ್ ಮಾಡ್ಕೊಂಡೆ. ಸೊ ಅದಕ್ಕಾಗಿ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ MC ಟು ಎಡಿಫೈ ದ ಸ್ಪೀಕರ್. ಸೊ ಎಡಿಫಿಕೇಶನ್ ಅನ್ನು ನಾವು ಪ್ರಾಕ್ಟೀಸ್ ಕೂಡ ಮಾಡ್ಕೋಬೇಕಾಗಿರುತ್ತೆ. 1 or 2 days ಬಿಫೋರ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು MC ರೋಲ್ ಪ್ಲೇ ಮಾಡ್ತಾ ಇದ್ದೀರಾ ಅಂದ್ರೆ ಇನ್ ಕೇಸ್, ಓಕೆ. ಸೊ ಈ ತರ ಬಟ್ ಪ್ರಾಪರ್ ಆಗಿ ಎಡಿಫಿಕೇಶನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ, ಓಕೆ. ಸೊ ದಿಸ್ ಇಸ್ ದ ಐಡಿಯಾ ನಂಬರ್ 1, ಎಡಿಫಿಕೇಶನ್. ಐಡಿಯಾ ನಂಬರ್ 2 ನಲ್ಲಿ ಏನಿದೆ ಅಂತ ನೋಡೋಣ. ಪವರ್ ಓಪನಿಂಗ್. ಪವರ್ ಓಪನಿಂಗ್ ಇದಕ್ಕಿಂತ ಮುಂಚೆ ಇನ್ನೊಂದು ಥಿಂಗ್ ನಾನು ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ. ಪ್ರೆಸೆಂಟೇಶನ್ ಸ್ಕಿಲ್ಸ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಇವತ್ತಿನ ಸೆಷನ್ ಅಲ್ಲಿ. ಯಾವುದು? ಪ್ರೆಸೆಂಟೇಶನ್ ಸ್ಕಿಲ್ಸ್. ಕನ್ನಡದಲ್ಲಿ ಏನ್ ಹೇಳ್ತಾರೆ ಪ್ರೆಸೆಂಟೇಶನ್ ಸ್ಕಿಲ್ಸ್ ಅನ್ನು? ಸೊ ಚಾಟ್ ಬಾಕ್ಸ್ ಅಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ಎಕ್ಸಾಕ್ಟ್ ವರ್ಡ್ ನೀವು ಮೆನ್ಷನ್ ಮಾಡಬಹುದು. ಪ್ರೆಸೆಂಟೇಶನ್ ಸ್ಕಿಲ್ಸ್.
ಸೊ ಪ್ರೆಸೆಂಟೇಶನ್ ಸ್ಕಿಲ್ಸ್ ಅಂತ ಹೇಳಿದ ತಕ್ಷಣ ನಮ್ಮ ಮೈಂಡ್ ಅಲ್ಲಿ ಏನೇನ್ ಬರುತ್ತೆ, ಸೊ ಆ ಪಾಯಿಂಟ್ಸ್ ಅನ್ನು ಹಾಕಿ ನೋಡೋಣ. ಪ್ರೆಸೆಂಟೇಶನ್ ಅಂತ ಹೇಳಿದ ತಕ್ಷಣ ಯಾವ್ದ್ರಲ್ಲಿ ನಾವು ಪರ್ಫೆಕ್ಟ್ ಆಗ್ಬೇಕು, ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ? ಸೊ ಅದನ್ನು ಮೆನ್ಷನ್ ಮಾಡಿ. ಪ್ರೆಸೆಂಟೇಶನ್ ಅಂತ ಹೇಳಿದ ತಕ್ಷಣ ಸ್ಪೆಷಲಿ ನನ್ನ ಮೈಂಡ್ ಗೆ ಬರ್ತಾ ಇದೆ ಏನಪ್ಪಾ ಅಂದ್ರೆ, ಒಂದು ಒಳ್ಳೇದಾಗಿ ಏನಪ್ಪಾ ಅಂದ್ರೆ ನಮ್ಮ ಹತ್ರ ಮಾತಾಡುವಂತಹ ಟ್ಯಾಲೆಂಟ್ ಇರ್ಬೇಕು. ನಮ್ಮ ಹತ್ರ ಒಂದ್ ಮಾತಾಡುವಂತಹ ಟ್ಯಾಲೆಂಟ್ ಇರ್ಬೇಕು, ಒಂದ್ ಒಳ್ಳೆ ಪ್ರೆಸೆಂಟೇಶನ್. ಕರೆಕ್ಟ್ ಅಲ್ವಾ? ಸೊ ನನ್ ಪ್ರಕಾರ ಇದು ಅನ್ಸ್ತಾ ಇದೆ. ಎಸ್, ರಜಿಯಾ ಅವರು ಡೆಮೋ ಅಂತ ಹಾಕ್ತಾ ಇದ್ದೀರಾ. ಓಕೆ, ಸೊ ಡೆಮೋ ಅಗೇನ್. ಓಕೆ, ಪ್ರೆಸೆಂಟೇಶನ್. ಸೊ ಜಸ್ಟ್ ಡೆಮೋ ಇಟ್ಬಿಟ್ರೆ ಜನ ಈ ತರ ನೋಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಅದು ಕಂಪ್ಲೀಟ್ ಆಗಿ ಪ್ರೆಸೆಂಟೇಶನ್ ಅಂತ ಹೇಳ್ಬಹುದಾ ರಜಿಯಾ ಅವರೇ, ಜಯಶ್ರೀ ಅವರೇ? ಪರಿವರ್ತನ್. ಓಕೆ ಓಕೆ, ಪ್ರದರ್ಶನ. ಓಕೆ, ಪ್ರದರ್ಶನ ಕರೆಕ್ಟ್. ದಿವ್ಯಾ ಪ್ರಸಾದ್ ಅವರು ಕನ್ನಡದಲ್ಲಿ ಮೀನಿಂಗ್ ಹೇಳಿರೋದು ಪ್ರೆಸೆಂಟೇಶನ್ದು ಪ್ರದರ್ಶನ ಅಂತ. ಓಕೆ, ಸೊ ಯಾವ್ದನ್ನು ನಾವು ಪ್ರದರ್ಶನ ಮಾಡ್ಬೇಕಾಗಿರುತ್ತೆ, ಯಾವ್ದ್ರಲ್ಲಿ ಏನಪ್ಪಾ ಅಂದ್ರೆ ನಾವು ಪರ್ಫೆಕ್ಟ್ ಆಗ್ಬೇಕಾಗಿರುತ್ತೆ ಒಂದ್ ಒಳ್ಳೆ ಪ್ರೆಸೆಂಟೇಶನ್ ಅಂತ ಹೇಳಿದ ತಕ್ಷಣ ಟಾಕಿಂಗ್ ಸ್ಕಿಲ್ಸ್. ಪದ್ಮ ಅವರು ಹೇಳ್ತಾ ಇದ್ರೆ ಟಾಕಿಂಗ್ ಸ್ಕಿಲ್, ದ ವೇ ವಿ ಸ್ಪೀಕ್. ಡೆಫಿನೆಟ್ಲಿ ಕರೆಕ್ಟ್ ಅಲ್ವಾ? ಓಕೆ, ಮೋಟಿವೇಟಿಂಗ್ ಸ್ಟೋರೀಸ್. ಓಕೆ, ಪ್ರಸ್ತುತಿ ಕಲೆ. ಓಕೆ, ಸುನೀತ್ ಅವ್ರು ಮೆನ್ಷನ್ ಮಾಡ್ತಾ ಇದ್ದೀರಾ ಪ್ರಸ್ತುತಿ ಕಲೆ ಅಂತ. ಓಕೆ, ಪ್ರೆಸೆಂಟೇಶನ್ ಸ್ಕಿಲ್ಸ್ಗೆ. ಓಕೆ, ಪ್ರಸ್ತುತ ಕೌಶಲ್ಯ. ಓಕೆ, ಟಾಕಿಂಗ್ ಕಾನ್ಫಿಡೆನ್ಶಿಯಲ್. ಬಸವರಾಜ್ ಅವರು, ವೆರಿ ನೈಸ್. ಸೊ ತುಂಬಾ ಧನ್ಯವಾದ. ಸೊ ಏನಪ್ಪಾ ಅಂದ್ರೆ ನೀವು ನೋಡಿರ್ಬಹುದು, ಸೊ ನಮ್ಮ ಕಂಟ್ರಿದು ಒಂದ್ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡ್ಬೇಕಂದ್ರೆ ಡೆಫಿನೆಟ್ ಆಗಿ ಸೊ ಅವ್ರು ಯಾವ್ದಕ್ಕೆ ನಾವು ಎಲೆಕ್ಟ್ ಮಾಡಿರೋದು, ಇನಿಷಿಯಲ್ ಬೇಸಿಸ್ ಅಲ್ಲಿ ಆನ್ ವಾಟ್ ಬೇಸಿಸ್ ಅವ್ರಿಗೆ ನಾವು ಎಲೆಕ್ಟ್ ಮಾಡಿರೋದು, ನಾವು ಎಲ್ರು ಜನ ಸೇರಿ ನಮ್ದು ಡೆಮೋಕ್ರೆಟಿಕ್ ಕಂಟ್ರಿ ಅಲ್ಲ, ಸೊ ನಾವು ಎಲ್ರು ಸೇರಿ ಅವ್ರಿಗೆ ಎಲೆಕ್ಟ್ ಮಾಡಿರೋದು ಅಪೋಸಿಷನ್ ಪಾರ್ಟಿಯಿಂದ ನಾವು ಕಂಪ್ಯಾರಿಸನ್ ಮಾಡಿದ್ರೆ ವೈ ಮೋಸ್ಟ್ ಆಫ್ ದ ಮೆಂಬರ್ಸ್ಗೆ ಏನಂತ ಅನ್ಸ್ತಾ ಇತ್ತು, ಏನಿತ್ತು? ಡೆಫಿನೆಟ್ ಆಗಿ ನನ್ನ ಪ್ರಕಾರ ಏನ್ ಅನ್ಸ್ತಾ ಇದೆಯಪ್ಪ ಅಂದ್ರೆ, ಸೊ ಒಂದು ಮಾತಾಡುವಂತಹ ಟಾಕಿಂಗ್ ಪವರ್, ಒಂದು ಮಾತಾಡುವಂತಹ ರೀತಿ, ಟಾಕಿಂಗ್ ಪವರ್ ಚೆನ್ನಾಗಿತ್ತು. ಸೊ ಅದಕ್ಕಾಗಿ ಅವರು ಆಕ್ಚುಲಿ ಎಲೆಕ್ಟ್ ಆಗಿರೋದಂತ ನನ್ಗೆ ಅನ್ಸ್ತಾ ಇದೆ. ಸೊ ನಿಮ್ಮ ಪ್ರಕಾರ ಏನ್ ಅನ್ಸ್ತಾ ಇದೆ? ಒಂದ್ ಒಳ್ಳೆ ಪ್ರೆಸೆಂಟೇಶನ್, ಒಂದ್ ಒಳ್ಳೆ ಕನೆಕ್ಟ್ ಮಾಡ್ಬೇಕಾಗಿರುವಂತಹ ಕಾನ್ಸೆಪ್ಟ್ ಅನ್ನು ಹೇಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಕ್ಕಾಗಿ ಪ್ರೆಸೆಂಟೇಶನ್ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಯಾವ ತರ ನಾವು ನಮ್ಮನ್ನು ಪ್ರೆಸೆಂಟ್ ಮಾಡ್ತೀವಿ, ನಮ್ಮ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಇರಬಹುದು, ಅಥವಾ ನಮ್ಮ ಹತ್ರ ಇರುವಂತಹ ಏನು ಪ್ರಾಡಕ್ಟ್ ಅನ್ನು ಡಿಸ್ಪ್ಲೇ, ಡೆಮೋ ನೀವು ಹೇಳ್ತಾ ಇದ್ದೀರಾ ಪ್ರಾಡಕ್ಟ್ ಅನ್ನು ಡಿಸ್ಪ್ಲೇ ಮಾಡ್ತಾ ಇರಬಹುದು, ಪ್ಲಸ್ ನಾವು ಯಾವ ತರ ಮಾತಾಡ್ತಾ ಇದ್ದೀವಿ. ಓಕೆ, ಸೊ ಓವರ್ ಆಲ್ ಟುಗೆದರ್ ಗೆ ನಾವು ಪ್ರೆಸೆಂಟೇಶನ್ ಅಂತ ಹೇಳ್ಬಹುದು. ಸೊ ಅದಕ್ಕಾಗಿ ನಾವು ಕೆಲವೊಂದು ಐಡಿಯಾಸ್ ಅನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು. ಸೊ ನಿಮ್ಮ ಪ್ರೆಸೆಂಟೇಶನ್ ಯಾರು MC ಆಗಿ ಇಂಟ್ರಡ್ಯೂಸ್ ಮಾಡ್ತಾ ಇರ್ತಾರೆ, ಎಡಿಫಿಕೇಶನ್ ಯಾರ ಬಗ್ಗೆ ನೀವು ಮಾಡ್ತಾ ಇದ್ದೀರಾ, ಸೊ ಅಗೇನ್ MC ಪಾಯಿಂಟ್ಸ್, MC ವರ್ಡ್ಸ್, ಓಕೆ, ಯಾವ ತರ ಏನಾಗಿ ಅವ್ರಿಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ, ಸೊ ಅದ್ರ ಮೇಲೆ ಕೂಡ ಡಿಪೆಂಡ್ ಇರುತ್ತೆ. ಅದು ಕೂಡ ಒನ್ ಆಫ್ ದ ಪ್ರೆಸೆಂಟೇಶನ್ ಹೇಳ್ತಾ ಇರೋದು ನೀವು ಸ್ಪೀಕರ್ ಬಗ್ಗೆ, ಕರೆಕ್ಟ್ ಅಲ್ವಾ? ಸೊ ಅದು ಕೂಡ ಕ್ರಿಸ್ಪ್ ಆಗಿರ್ಬೇಕು, ತುಂಬಾ ಚೆನ್ನಾಗಿರ್ಬೇಕು. ಓಕೆ, ಅಂಡ್ ವೆರಿ ಇಫೆಕ್ಟಿವ್ ಕೂಡ ಇರಬೇಕು. ಸೊ ದಟ್ ನಮ್ಮ ಕುತ್ಕೊಂಡಿರುವಂತಹ ಆಡಿಯನ್ಸ್, ಯಾಕಂದ್ರೆ MC-ನೇ ಬಂದು ಎಲ್ಲಾ ಸ್ಟೇಜ್ ಅನ್ನು ಸೆಟ್ ಮಾಡೋದು, ಎಲ್ಲಾ ಆಡಿಯನ್ಸ್ ಅನ್ನು ಸೆಟ್ ಮಾಡೋದು. ಸೊ ಅದಕ್ಕಾಗಿ ಎಡಿಫಿಕೇಶನ್ ಅಂತ ಐಡಿಯಾ ನಂಬರ್ 1 ಅಂತ ನಾವು ತಿಳ್ಕೊಂಡಿರೋದು. ಸೊ ಅದು ಆದ ನಂತರ ಪವರ್ ಓಪನಿಂಗ್ ಯಾರು ಮಾಡ್ಬೇಕು? ಸ್ಪೀಕರ್. ನೀವು ಇಂಟ್ರಡ್ಯೂಸ್ ಮಾಡಿ ಆದ್ಮೇಲೆ ಸ್ಪೀಕರ್ ಅನ್ನು ಕರೀತೀರಾ. ಯಾವ ಸ್ಪೀಕರ್ ಇದ್ದಾರೆ? GBD ಇರಬಹುದು, ನಿಮ್ಮ ಅಪ್ಲೈನ್ ಇರಬಹುದು, ಅಥವಾ ಒಂದ್ ಕಂಪನಿ ಟ್ರೈನರ್ ಇರಬಹುದು, ಒಂದ್ ಕಂಪನಿ ರೀಜನಲ್ ಹೆಡ್ ಇರಬಹುದು, ಅಥವಾ ನಮ್ಮ ಕಂಪನಿದು ಫೌಂಡರ್ ಇರಬಹುದು. ಓಕೆ, ಸೊ ಸ್ಪೀಕರ್ದು ಇವಾಗ ಡಿಪೆಂಡೆನ್ಸಿ ಆಗುತ್ತೆ. ಅಥವಾ ನೀವೇ ಇದೀರಾ, ಒಂದು ಬಿಗ್ ಪ್ರೋಗ್ರಾಮ್ ಅಲ್ಲಿ ಇದೀರಾ, ಒಂದ್ ಪರಿವರ್ತನ್ ಸೆಷನ್, ಒಂದ್ ಬಿಗ್ ಆಗಿ ಪರಿವರ್ತನ್ ಸೆಷನ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೀರಾ, ಒಂದು ಗೇಮ್ ಚೇಂಜರ್ ಆಗ್ಬಿಡುತ್ತೆ. ನೀವು ಯಾವ ತರ ಪವರ್ ಓಪನಿಂಗ್ ಮಾಡ್ತೀರಾ, ನಿಮ್ಮ ಈ ಪರಿವರ್ತನ್ ಕಾನ್ಸೆಪ್ಟ್ ಅನ್ನು ನೀವು ಒಂದು ಬಿಗ್ ಹಾಲ್ ಅಲ್ಲಿ ಒಂದು ಬಿಗ್ ಸೆಮಿನಾರ್ ಅನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀರಪ್ಪ. ಯಾರ್ಯಾರು ಇವತ್ತು ಈ ಆಡಿಟೋರಿಯಂ ಅಲ್ಲಿ ಬಂದು ಕುತ್ಕೊಂಡಿದ್ದಾರೆ, ಅವ್ರು ಎಲ್ರು ಬಂದು ಜಾಯಿನ್ ಆಗ್ಬೇಕು, ನನ್ನ ಟೀಮ್ ಅಲ್ಲಿ ಜಾಯಿನ್ ಆಗ್ಬೇಕು, ಎಲ್ರು ಬಂದು ಮೋದಿ ಕೇರ್ ಅಲ್ಲಿ. ಇಂತಹ ಮೈಂಡ್ ಸೆಟ್ ಇಟ್ಕೊಂಡು ನೀವು ಒಂದು ಬಿಗ್ ಆಡಿಟೋರಿಯಂ ಅಲ್ಲಿ ಪರಿವರ್ತನ್ ಸೆಷನ್ ಅನ್ನು ಕಂಡಕ್ಟ್ ಮಾಡಿರ್ತೀರಾ. ಸೊ ಅವಾಗ ನೀವು ಸ್ಪೀಕರ್ ಆಗಿರ್ತೀರಾ.
ಸೊ ಆಸ್ ಎ ಸ್ಪೀಕರ್ ನೀವು ಯಾವ ತರ ಓಪನಿಂಗ್ ಮಾಡ್ಬೇಕು, ಪವರ್ ಓಪನಿಂಗ್ ಇರ್ಬೇಕು. ಓಕೆ, ಸೊ MC ಆಲ್ರೆಡಿ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿ ಸ್ಟೇಜ್ ಮೇಲೆ ಕರೆದಿದ್ದಾರೆ. ಸೊ ಅವಾಗ ನೀವು ಏನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ನೀವು ಟಾಪಿಕ್ ಒಳಗಡೆ ಹೋಗ್ಬೇಕಾಗಿರುತ್ತೆ. ಸೊ ದಿಸ್ ಇಸ್ ದ ಪವರ್ ಓಪನಿಂಗ್. ಅದಕ್ಕಿಂತ ಮುಂಚೆ ನಾವು ವೀಕ್ ಓಪನಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ, ಯಾವ ತರ ವೀಕ್ ಓಪನಿಂಗ್ ಆಗುತ್ತೆ ಅಂತ. ವೀಕ್ ಓಪನಿಂಗ್ ಯಾವ ತರ ಆಗುತ್ತೆ ಅಂದ್ರೆ, MC ನಿಮ್ಮ ಬಗ್ಗೆ ಹೇಳಿ ಸ್ಟೇಜ್ ಅನ್ನು ಸೆಟ್ ಮಾಡ್ತಾ, ನಿಮ್ಮ ಇಂಟ್ರೊಡಕ್ಷನ್ ಅನ್ನು ಕೊಡ್ತಾ, ಡೀಟೇಲಿಂಗ್ ಅನ್ನು ಪ್ರೊವೈಡ್ ಮಾಡ್ತಾ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನನ್ನ ಬಗ್ಗೆನೇ ಹೇಳ್ತೀನಿ. ಓಕೆ, ಸೊ MC ಬಂದು ನನ್ನ ಬಗ್ಗೆ ಹೇಳ್ತಾರೆ. ಸೊ ಇವರು ಮಿಸ್ ಬಲ್ಖೀಸ್ ಸಾರಾ. ಸೊ ಬೇಸಿಕಲಿ ಫ್ರಮ್ ಬ್ಯಾಂಗ್ಳೂರ್, ಎಜುಕೇಶನ್ MSc ಬಯೋಟೆಕ್ನಾಲಜಿ ಮಾಡಿದ್ದಾರೆ. ಸೊ 8 years ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಕಾಸ್ಮೆಟಿಕ್ ಬ್ಯೂಟಿ ಅಂಡ್ ವೆಲ್ನೆಸ್ ಅಲ್ಲಿ. ಸೊ ಇವತ್ತು ಬಂದು ನಮ್ಮ ಈ ಪ್ರೋಗ್ರಾಮ್ ಅಲ್ಲಿ ಕೆಲವೊಂದು ಟಿಪ್ಸ್ ಅನ್ನು ಹೇಳ್ತಾರೆ ಅಂತ ಈ ತರ ಇಂಟ್ರೊಡ್ಯೂಸ್ ಮಾಡಿರ್ತಾರೆ MC. ಓಕೆ ಅಂತ ನಾನು ಬರ್ತೀನಿ ಇವಾಗ ಸ್ಟೇಜ್ ಮೇಲೆ ಇವಾಗ ಬಲ್ಖೀಸ್ ಸಾರಾ ಅವರು ಬಂದಿದ್ದಾರೆ. ಸೊ ಬಂದು ನಾನು ಇವಾಗ ಗುಡ್ ಮಾರ್ನಿಂಗ್ ಎವ್ರಿವನ್, ಸೊ ಥ್ಯಾಂಕ್ ಯು ಅಂತ ಹೇಳ್ತಾ ಡೈರೆಕ್ಟ್ ಆಗಿ ನನ್ನ ಟಾಪಿಕ್ ಗೆ ಹೋಗ್ಬಿಟ್ರೆ ದಟ್ ಈಸ್ ದ ಪವರ್ ಓಪನಿಂಗ್. ಇಲ್ಲಪ್ಪ ವೀಕ್ ಓಪನಿಂಗ್ ಯಾವ ತರ ನಾನು ಮಾಡ್ತೀನಿ ಇವಾಗ, ವೀಕ್ ಓಪನಿಂಗ್ ತಿಳ್ಕೊಳ್ಳಿ. ಗುಡ್ ಮಾರ್ನಿಂಗ್ ಎವ್ರಿವನ್, ಥ್ಯಾಂಕ್ ಯು ಫಾರ್ ದ ಗ್ರೇಟ್ ಇಂಟ್ರೊಡಕ್ಷನ್ MC. ನನ್ನ ಹೆಸರು ಬಲ್ಖೀಸ್ ಸಾರಾ, ನನ್ನ ಎಜುಕೇಶನ್ MSc ಬಯೋಟೆಕ್ನಾಲಜಿ. ಸೊ ನಾನು ಈ ತರಹ ಕಂಪ್ನೀಸ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಈ ತರಹ ಎಕ್ಸ್ಪೀರಿಯನ್ಸ್ ಇದೆ ನನ್ಗೆ. ಸೊ ಮತ್ತೆ ಸೇಮ್ ಥಿಂಗ್ ನಾನು ರಿಪೀಟ್ ಮಾಡಿದ್ರೆ, ಸೇಮ್ ಥಿಂಗ್ ನಾನು ರಿಪೀಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಅದಕ್ಕೆ ನಾವು ವೀಕ್ ಓಪನಿಂಗ್ ಅಂತ ಹೇಳ್ತೀವಿ. ಸೊ ಇವಾಗ ಆಡಿಟೋರಿಯಂ ಅಲ್ಲಿ ಎಷ್ಟು ಜನ ಬಂದು ಕುತ್ಕೊಂಡಿದ್ದಾರೆ, ಎಲ್ಲರದು ಒಂದ್ ನಿಮಿಷ ಅದ್ರಲ್ಲೇ ವೇಸ್ಟ್ ಆಯ್ತು. ಸೊ 500 ಮೆಂಬರ್ಸ್ ಇದಾರಂದ್ರೆ 500 ಮಿನಿಟ್ಸ್ ವೇಸ್ಟ್ ಆಯ್ತು ಎಲ್ಲರದು ಕ್ಯಾಲ್ಕುಲೇಟ್ ಮಾಡಿದ್ರೆ, ಒಂದ್ ನಿಮಿಷ ಅಂತ ಹೇಳಿ. ಕರೆಕ್ಟ್ ಅಲ್ವಾ? ಸೊ ಈ ತರ ವೀಕ್ ಓಪನಿಂಗ್ ಯಾವಾಗ್ಲೂ ಇರಬಾರ್ದು. ನಾವು ಡೈರೆಕ್ಟ್ ಆಗಿ ಓಪನಿಂಗ್ ಯಾವ ತರ ಮಾಡ್ಬೇಕಂದ್ರೆ, ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಸ್. ಇವಾಗ ನಾನು ಟಾಪಿಕ್ ಅಲ್ಲಿ ಡೈರೆಕ್ಟ್ ಆಗಿ ಹೋಗ್ತೀನಿ. ಯಾವ ತರ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಇವತ್ತಿನ ಸೆಷನ್ ಯಾವ ತರ ಓಪನಿಂಗ್ ಮಾಡಿದ್ದೀನಿ, ಒಂದು ಪೋಯಟ್ರಿ ಮುಖಾಂತರ, ರೈಟ್? ಒಂದು ಪೋಯಟ್ರಿ ಮುಖಾಂತರ ನಾನು ಇವತ್ತಿನ ಸೆಷನ್ ಓಪನಿಂಗ್ ಮಾಡಿದ್ದೀನಿ. ಸೊ ಈ ಪೋಯಟ್ರಿಯನ್ನು ಎಲ್ರು ತುಂಬಾ ಚೆನ್ನಾಗಿ ಕೇಳ್ಕೊಂಡಿದ್ರು. ಓಕೆ, ಎಷ್ಟು ಚೆನ್ನಾಗಿದೆಪ್ಪ ಪೋಯಟ್ರಿ ಅಂತಾನು ಅನ್ಸ್ತು. ಒಂದೇನೋ ಡಿಫ್ರೆಂಟ್ ಆಗಿ ಕೂಡ ಫೀಲ್ ಆಯ್ತು. ನೀವು ಮೋಸ್ಟ್ಲಿ ಎಕ್ಸ್ಪೆಕ್ಟ್ ಮಾಡಿರಲ್ಲ ನಾನು ಈ ಪೋಯಟ್ರಿ ಇವತ್ತು ಹೇಳ್ತೀನಿ ಅಂತ. ಬಟ್ ಎಸ್, ನಾನು ಹೇಳಿದೀನಿ ಇವತ್ತು ಪೋಯಟ್ರಿ ಡಿಫ್ರೆಂಟ್ ಆಗಿ. ಒಂದು ಟ್ರೈನರ್ದು ಅಥವಾ ಒಂದು ಲೀಡರ್, ಒಂದು ಸ್ಪೀಕರ್ದು ಡೆತ್ ಯಾವಾಗ ಆಗುತ್ತೆಪ್ಪ ಅಂದ್ರೆ, ಆ ಪರ್ಟಿಕ್ಯುಲರ್ ಸ್ಪೀಕರ್ ಪ್ರೆಡಿಕ್ಟೇಬಲ್ ಆಗ್ಬಿಟ್ರೆ. ಪ್ರೆಡಿಕ್ಟೇಬಲ್ ಅಂತ ಹೇಳಿದ ತಕ್ಷಣ, ಸೊ ನೋಡಿ ಇವಾಗ ಬಂದಿದ್ದಾರೆ ಇವರು, ಬಂದು ಅದೇ ಸೇಮ್ ಥಿಂಗ್ ಅನ್ನು ರಿಪೀಟ್ ಮಾಡ್ತಾರೆ. ಎಸ್, ಇದ್ರ ಬಗ್ಗೆನೇ ಹೇಳ್ತಾರೆ, ನೋಡಿ ಇವಾಗ ಅಂತ. ಸೊ ಈ ತರ ನಾವು ಪ್ರೆಡಿಕ್ಟ್ ಮಾಡಕ್ ಹೋಗ್ತೀವಿ ನೋಡಿ. ಸೊ ಅವಾಗ ಒಂದು ಸ್ಪೀಕರ್ ಡೆತ್ ಆಗುತ್ತೆ. ಸೊ ಯಾರ್ಯಾರು ನಿಮ್ಮ ಆಡಿಯನ್ಸ್ ಗಳು ಬಂದಿರ್ತಾರೆ, ಆ ಆಡಿಯನ್ಸ್ಗೆ ಗೊತ್ತಾಗ್ಬಾರ್ದು ನೀವು ಏನ್ ಮಾತಾಡಕ್ ಹೋಗ್ತಾ ಇದ್ದೀರಾ ಅಂತ. ಅನ್ಪ್ರೆಡಿಕ್ಟೇಬಲ್, ಒಂದ್ ಸ್ಪೀಕರ್ ಶುಡ್ ಬಿ, ಒಂದ್ ಟ್ರೈನರ್ ಶುಡ್ ಬಿ ಅನ್ಪ್ರೆಡಿಕ್ಟೇಬಲ್. ಸೊ ಅವಾಗ ಮಾತ್ರ ಸೊ ನಿಮ್ಮ ಓಪನಿಂಗ್ ಪವರ್ ಓಪನಿಂಗ್ ಆಗುತ್ತೆ. ಯಾವ್ದು ಒಂದು ಡಿಫ್ರೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ನಾವು ಮಾಡ್ಬೇಕಾಗಿರುತ್ತೆ. ಒಂದ್ ಕ್ವಶನ್ ಇಂದ ಸ್ಟಾರ್ಟ್ ಮಾಡಿ, ಕ್ವಶನ್ ಮಾರ್ಕ್ ಇಂದ ಸ್ಟಾರ್ಟ್ ಮಾಡಿ ನಿಮ್ಮ ಸೆಷನ್ ಅನ್ನು. ಒಂದು ಪೋಯಟ್ರಿ ಮುಖಾಂತರ ಸ್ಟಾರ್ಟ್ ಮಾಡಿ, ಒಂದು ಕಥೆ ಜೊತೆ ಸ್ಟಾರ್ಟ್ ಮಾಡಿ, ಒಂದು ಸ್ಟೋರಿ ಜೊತೆ ಸ್ಟಾರ್ಟ್ ಮಾಡಿ, ಒಂದು ಸಾಂಗ್ ಜೊತೆ ಸ್ಟಾರ್ಟ್ ಮಾಡಿ, ಒಂದು ಏನಾದ್ರೂ ಒಂದು ಆಕ್ಟಿವಿಟಿಯಿಂದ ಸ್ಟಾರ್ಟ್ ಮಾಡಿ. ಸಮಥಿಂಗ್ ಶುಡ್ ಬಿ ಡಿಫ್ರೆಂಟ್. ನಿಮ್ಮ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ಲೇಬಾರ್ದು. ಆ ತರಹದ ಸಿಚುವೇಶನ್ಸ್ ಇಂದ ನೀವು ನಿಮ್ಮ ಓಪನಿಂಗ್ ಮಾಡ್ಬೇಕಾಗಿರುತ್ತೆ. ಸೊ ಐಡಿಯಾ ನಂಬರ್ 2, ಪವರ್ ಓಪನಿಂಗ್. ಪವರ್ಫುಲ್ ಆಗಿರುವಂತಹ ಓಪನಿಂಗ್ ಇರ್ಬೇಕು. ಯಾವುದೇ ತರಹದ ಇವಾಗ ಏನಪ್ಪಾ ಅಂದ್ರೆ ಸೆಷನ್ಸ್ ಇರಬಹುದು, ಅಥವಾ ಯಾವುದೇ ತರಹದ ಓಕೆ, ಫಾರ್ ಎಕ್ಸಾಂಪಲ್ ಏನೋ ಒಂದು ಕಾಂಪಿಟೇಷನ್ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಓಕೆ, ಒಂದು ಕಾಂಪಿಟೇಷನ್ ನಡೀತಾ ಇದೆ, ಅಥವಾ ಯಾವುದೇ ಒಂದು ಇದು ಮೂವಿಗೆ ಹೋಗಿದ್ದೀರಾ ನೀವು,
ಮೂವಿಗೆ ಹೋಗಕ್ಕಿಂತ ಮುಂಚೆ ಮೂವಿದು ಸ್ವಲ್ಪ ರಿವ್ಯೂಸ್ ನೋಡ್ತೀರಾ? ಇತ್ತೀಚೆಗೆ ಅಂತೂ ತುಂಬಾನೇ ಇವಾಗ ಕಾಮನ್ ಆಗ್ಬಿಟ್ಟಿದೆ. ಓಕೆ, ಸೊ ರಿವ್ಯೂಸ್ ನೋಡಿನೇ ನಾವು ಮೂವೀಸ್ಗೆ ಹೋಗ್ತೀವಿ, ಹಾಗೇನೆ ಹೋಗಲ್ಲ. ಸೊ ಮೊದ್ಲು ಯಾವ ತರ ಇತ್ತು, ಡೈರೆಕ್ಟ್ ಆಗಿ ಈ ಮೂವಿ ಬಂದಿದ್ದಪ್ಪ ಅಂತ ನಾವು ಹೋಗ್ಬಿಡ್ತಾ ಇದ್ವಿ. ಸೊ ಇವಾಗ ಸ್ವಲ್ಪ ರಿವ್ಯೂಸ್ ಚೆಕ್ ಮಾಡ್ತೀವಿ, ಜನ ಏನ್ ಹೇಳಿದ್ದಾರೆ ಈ ಮೂವಿ ಬಗ್ಗೆ, ಸ್ವಲ್ಪ ಕ್ರಿಟಿಕ್ಸ್ ಬಗ್ಗೆ ಚೆಕ್ ಮಾಡ್ತೀವಿ. ಸೊ ಆಮೇಲೆ ನಾವು ಮೂವಿಗಳನ್ನು ಹೋಗ್ತೀವಿ. ಓಕೆ, ಸೊ ಇಂತಹ ಸಿಚುವೇಶನ್ ಅಲ್ಲಿ, ಅಥವಾ ಕೆಲವೊಬ್ರು ಇನ್ನೂ ಇವಾಗ ರಿವ್ಯೂಸ್ ಅನ್ನು ಓದಕ್ಕೆ ಅಷ್ಟು ಹ್ಯಾಬಿಚುಯೇಟೆಡ್ ಇಲ್ಲ ಅಂದ್ರೆ, ಸೊ ಒಂದು ಅಟ್ಲೀಸ್ಟ್ ಏನಾದ್ರೂ ಒಂದು ಹಿಂಟ್ ಸಿಗ್ಬೇಕಲ್ಲಪ್ಪ, ನಾನ್ ಯಾಕೆ ಇಷ್ಟು ಅಮೌಂಟ್ ಅನ್ನು ಸ್ಪೆಂಡ್ ಮಾಡಿ ಮೂವಿಗೆ ಹೋಗ್ಬೇಕಂತ. ಸ್ಪೆಷಲಿ ಅದಕ್ಕೋಸ್ಕರನೇ ಅವ್ರ ಮೂವಿಯನ್ನು ಕ್ರಿಯೇಟ್ ಮಾಡುವವರು ಏನಪ್ಪಾ ಅಂದ್ರೆ ಒಂದ್ ಟ್ರೇಲರ್ ಅಂತ ಮಾಡಿರ್ತಾರೆ, ಪ್ರಿಪೇರ್ ಮಾಡಿರ್ತಾರೆ, ಒಂದ್ ಟ್ರೇಲರ್ ಅಂತ, ಸ್ನ್ಯಾಪ್ ಶಾಟ್ ಅಂತ. ಕರೆಕ್ಟ್ ಅಲ್ವಾ? ಸೊ ಆ ಟ್ರೇಲರ್, ಆ ಸ್ನ್ಯಾಪ್ ಶಾಟ್ ಅಲ್ಲಿ ನಿಮ್ಗೆ ಎಂಟೈರ್ ಮೂವಿದು ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಸೊ ಯಾವ ತರಹ ಇರಬಹುದು ಮೂವಿ ಅಂತ. ಆ ಟ್ರೇಲರ್ ನೀವು ನೋಡಿಬಹುದು, ಎಷ್ಟು ಶಾರ್ಟ್ ಆಗಿರುತ್ತೆ, ಎಷ್ಟು ಕ್ರಿಸ್ಪ್ ಆಗಿರುತ್ತೆ, ಯಾವ ತರಹ ಇರುತ್ತೆ ಅಂತ. ಓಕೆ, ಸೊ ಇದ್ರ ಬಗ್ಗೆ ನಾವು ಪ್ರೀ ಪ್ರೆಸೆಂಟೇಶನ್ ಸ್ಕಿಲ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ ಮೂವಿಗೆ ನೀವು ಹೋಗ್ತೀರಪ್ಪ, ಟಿಕೆಟ್ ಅನ್ನು ತಗೊಂಡು ಮೂವಿಗೆ ಹೋಗ್ತೀರಾ. ಮೂವಿಗೆ ಹೋಗಿದ ತಕ್ಷಣ ಟ್ರೇಲರ್ ಏನೋ ತುಂಬಾ ಚೆನ್ನಾಗಿತ್ತಪ್ಪ, ಸಖತ್ತಾಗಿತ್ತು ಟ್ರೇಲರ್ ಅಂತೂ, ತುಂಬಾನೇ ಇಂಟ್ರೆಸ್ಟ್ ಬಂತು ನನ್ಗಂತೂ. ಓಕೆ, ಸೊ ಈ ಮೂವಿ ನೋಡ್ಲೇಬೇಕು ಅಂತ ನೀವು ಹೋಗಿರ್ತೀರಾ. ಓಕೆ, ಒಂದ್ ಏನೋ 200 to 300 rupees ಹಾಕಿ ಹೋಗಿರ್ತೀರಾ ಮೂವಿಯನ್ನು ನೋಡಕ್ಕೆ. ಓಕೆ, ಸೊ ತುಂಬಾ ಚೆನ್ನಾಗಿ ಒಂದ್ ಸಸ್ಪೆನ್ಸ್ ಇಂದ ಸ್ಟಾರ್ಟ್ ಆಗಿದೆ ಮೂವಿ, ಅಥವಾ ಯಾರ್ದು ಒಂದ್ ಮರ್ಡರ್ ಆಗಿದೆ, ಅಥವಾ ಏನೋ ಒಂದ್ ಸಸ್ಪೆನ್ಸ್ ಇಂದ. ಓಕೆ, ಸೊ ಮೂವಿ ಸ್ಟಾರ್ಟ್ ಆಗಿದೆ. ಸೊ ಅವಾಗ ಏನಪ್ಪಾ ಅಂದ್ರೆ, ಸೊ ನಿಮ್ಗೆ ಫೀಲ್ ಆಗುತ್ತೆ, ಎಸ್ ತುಂಬಾ ಚೆನ್ನಾಗಿದೆ ಮೂವಿ, ಒಂದು ಸಸ್ಪೆನ್ಸ್ ಇದೆ, ಒಂದ್ ರಹಸ್ಯ ಇದೆ, ಏನ್ ರಹಸ್ಯ ಇದೆ ಅಂತ ತಿಳ್ಕೊಳ್ಳೋಣ ಕುತ್ಕೊಂಡು ಅಂತ ನಿಮ್ಗೂ ಇಂಟ್ರೆಸ್ಟ್ ಬರುತ್ತೆ. ಎಂಟೈರ್ ಮೂವಿ ಈ ಕಂಪ್ಲೀಟ್ ಸಸ್ಪೆನ್ಸ್ ಅನ್ನು ಫೈಂಡ್ ಔಟ್ ಮಾಡೋದ್ರಲ್ಲಿ ಇರುತ್ತೆ. ಓಕೆ, ಸೊ ಅವಾಗ ಏನಪ್ಪಾ ಅಂದ್ರೆ ಒಂದ್ ಪವರ್ ಓಪನಿಂಗ್, ಒಂದ್ ಮೂವಿದು ಪವರ್ ಓಪನಿಂಗ್. ಸೊ ಒಂದು ಮೂವಿದು ಅದೇ ತರಹ ಏನಪ್ಪಾ ಅಂದ್ರೆ, ಸ್ಟೋರಿ ಲೈನ್ ಕ್ರಿಯೇಟ್ ಆಗ್ತಾ ಇರಲ್ಲ. ಒಂದು 5 minutes ಆಯ್ತು, 10 minutes ಆಯ್ತು, 15 ನಿಮಿಷ ಆಯ್ತು, ಏನು ಸ್ಟೋರಿ ಲೈನ್ ಕನೆಕ್ಟ್ ಆಗ್ತಾ ಇಲ್ಲ. ಇನ್ ಬಿಟ್ವೀನ್ ಏನೇನೋ ಆಗ್ತಾ ಇದೆ, ಕನೆಕ್ಷನ್ ಇಲ್ಲ, ಸ್ಟೋರಿ ಲೈನ್ ಕನೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆನಾ? ನೀವು ಕುತ್ಕೊಳ್ತೀರಾ ಅಲ್ಲೇ? ಏನೋ ಒಂದ್ ವೇಸ್ಟ್ ಆಗಿ ಕಾಮಿಡಿ ನಡೀತಾ ಇದೆ. ಓಕೆ, ವೇಸ್ಟೇಜ್ ಆಗಿರುವಂತ ಕಾಮಿಡಿ ನಡೀತಾ ಇದೆ, ಅಥವಾ ನಿಮ್ಗೆ ಗೊತ್ತಿರುತ್ತೆ ಏನ್ ಆಗ್ಬಹುದು ನೆಕ್ಸ್ಟ್ ಅಂತ, ಆ ತರದ ಕಾನ್ಸೆಪ್ಟ್ ಮೇಲೆ ಮೂವಿ ನಡೀತಾ ಇದೆ. ಸೊ ಅವಾಗ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆನಾ? ಇಂಟ್ರೆಸ್ಟ್ ಬರುತ್ತೆನಾ ಈ ತರ ಮೂವೀಸ್ ಗಳು ಇದ್ರೆ ನಿಮ್ಗೆ? ಡೆಫಿನೆಟ್ ಆಗಿ ಇಲ್ಲ, ನನ್ಗಂತೂ ಬರೋದೇ ಇಲ್ಲಪ್ಪ. ಸೊ ಈ ತರ ಇದ್ರೆ ಕರೆಕ್ಟ್ ಅಲ್ಲ? ಸೊ ನಾನ್ ಪ್ರೆಡಿಕ್ಟ್ ಮಾಡ್ತಾ ಇದ್ನಿ, ಸೊ ಈ ತರ ಆಗ್ಬಹುದು ಅಂತ. ಸೊ ಕೆಲವೊಂದು ಸೀರಿಯಲ್ಸ್ ಗಳಲ್ಲಿ ಕೂಡ ನೀವು ಈ ತರ ಪ್ರೆಡಿಕ್ಟ್ ಮಾಡ್ತೀರಾ. ಸೊ ನೋಡಿ, ಸೊ ಇವಾಗ ನೆಕ್ಸ್ಟ್ ಈ ತರನೇ ಪ್ಲಾನ್ ಇರ್ಬಹುದು ಅಂತ. ಸೊ ಪ್ರೆಡಿಕ್ಟಬಲ್ ಆಗ್ಬಿಟ್ರೆ ಸೊ ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಇರಲ್ಲ. ಆಡಿಯನ್ಸ್ ಇಂಟ್ರೆಸ್ಟ್ ನಾವು ಇಲ್ಲಿ ಪವರ್ ಒಪಿನಿಯನ್ ನಲ್ಲಿ ಕ್ಯಾಪ್ಚರ್ ಮಾಡ್ಬೇಕಾಗಿರುತ್ತೆ. ಯಾವ ತರ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ನಾನು ಹೇಳಿದೀನಿ ಕೆಲವೊಂದು ಟಿಪ್ಸ್ ಗಳು. ಸೊ ಏನೇನ್ ಮಾಡ್ಬೇಕು, ನಾವು ಒಂದ್ ಸ್ಟೋರಿಯಿಂದ ಸ್ಟಾರ್ಟ್ ಮಾಡಬಹುದು, ಒಂದ್ ಸಾಂಗ್ ಇಂದ ಸ್ಟಾರ್ಟ್ ಮಾಡಬಹುದು, ಒಂದ್ ಕಾನ್ಸೆಪ್ಟ್ ಇಂದ ಸ್ಟಾರ್ಟ್ ಮಾಡಬಹುದು, ಒಂದ್ ಕ್ವೆಶ್ಚನ್ ಇಂದ ಸ್ಟಾರ್ಟ್ ಮಾಡಬಹುದು, ಒಂದ್ ಪೋಯಟ್ರಿ ಇಂದ ಸ್ಟಾರ್ಟ್ ಮಾಡಬಹುದು, ಯಾವುದೇ ಥಿಂಗ್, ಒಂದ್ ಪಂಚ್ ಲೈನ್ ಇಂದ ಕೂಡ ಸ್ಟಾರ್ಟ್ ಮಾಡಬಹುದು, ಒಂದ್ ಒಳ್ಳೆ ಪಾಸಿಟಿವ್ ಅಫರ್ಮೇಶನ್ ಇಂದ ಸ್ಟಾರ್ಟ್ ಮಾಡಬಹುದು. ಸೊ ಯಾವುದು ನಿಮಗೆ ಕಂಫರ್ಟೇಬಲ್ ಆಗುತ್ತೆ, ಬಟ್ ಡಿಫ್ರೆಂಟ್ ಆಗಿ ಮಾಡಿ, ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡಲೇಬಾರ್ದು ಯಾವ ತರ ನಿಮ್ದು ಓಪನಿಂಗ್ ಇರುತ್ತೆ ಅಂತ. ಸೊ ಆ ತರ ನೀವು ಒಂದ್ ಪವರ್ ಓಪನಿಂಗ್ ಮಾಡಿ ನ್ಯೂ ಕಸ್ಟಮರ್ಸ್ ಗೆ ಕನೆಕ್ಟ್ ಮಾಡಕ್ಕೆ ತುಂಬಾ ಚೆನ್ನಾಗಿ ಇರುವಂತಹ ಒಂದು ಐಡಿಯಾ ನಂಬರ್ 2, ಪವರ್ ಓಪನಿಂಗ್. ಸೊ ಈ ತರ ಪವರ್ ಓಪನಿಂಗ್ ಇರ್ಬೇಕಂದ್ರೆ ನಿಮ್ದು, ಸೊ ಜನ ಬಂದು ಕುತ್ಕೊಂಡಿರುವಂತಹ ಜನ ಏನಪ್ಪಾ ಅಂದ್ರೆ ಕನೆಕ್ಟೆಡ್ ಫೀಲ್ ಮಾಡ್ಬೇಕು. ಪ್ಲಸ್ ಇಲ್ಲಪ್ಪ ಇವರು ನಾನು 1 ನಿಮಿಷ, ಒಂದ್ 30 seconds ಗೋಸ್ಕರ ಕೂಡ ನಾನು ಅಲ್ಲಿ ಇಲ್ಲಿ ಅಟೆನ್ಷನ್ ನಂದು ಹೋಗ್ಬಾರ್ದು. ಇಲ್ಲ, ನನ್ನ ಫೋನ್ ಸೈಲೆಂಟ್ ಅಲ್ಲಿ ಫಸ್ಟ್ ಹಾಕ್ಲೇಬೇಕಪ್ಪ, ಇವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಕಂಪ್ಲೀಟ್ ಆಗಿ ನಿಮ್ಮ ಎಂಟೈರ್ half an hour ಅಥವಾ 45 minutes ಏನ್ ಸೆಷನ್ ಇರುತ್ತೆ ಅದಕ್ಕೋಸ್ಕರ ಅವ್ರು ಮೆಂಟಲಿ ಪ್ರಿಪೇರ್ ಆಗ್ಬಿಡ್ತಾರೆ. ಇನ್ 1 or 3 minutes ಒಳಗಡೆ, 1 to 3 minutes ಒಳಗಡೆ ನೀವು ಪವರ್ ಓಪನಿಂಗ್ ಮಾಡ್ತೀರಾ ನೋಡಿ, ಅದರ ಮೇಲೆನೆ ಎಂಟೈರ್ ಆಡಿಯನ್ಸ್ ನಿಮ್ಮ ಬಗ್ಗೆ ಏನಪ್ಪಾ ಅಂದ್ರೆ ಇವ್ರಿಗೆ ಕೇಳ್ಬೇಕು, ಅಥವಾ ಜಸ್ಟ್ ಒಬ್ಬೊಬ್ರು ಏನಪ್ಪಾ ಅಂದ್ರೆ ಜಸ್ಟ್ ಫಿಸಿಕಲಿ ಪ್ರೆಸೆಂಟ್ ಇರ್ತಾರೆ, ಮೆಂಟಲಿ ಸುಮ್ನೆ ಜಬರ್ದಸ್ತಿಯಾಗಿ ಫೋರ್ಸೆಬಲಿ ಬಂದು ಕುತ್ಕೊಂಡಿರ್ತಾರೆ. ಸೊ ಆ ತರ ಆಗ್ಬಾರ್ದು, ಮೆಂಟಲಿ ಕೂಡ ಪ್ರೆಸೆಂಟ್ ಆಗ್ಬೇಕು. 1 ನಿಮಿಷಕ್ಕೋಸ್ಕರ ಇವ್ರ ಮಾತನ್ನು ನಾನ್ ಮಿಸ್ ಮಾಡಬಾರ್ದು. ಸೊ ಆ ತರ ಫೀಲ್ ಆಗ್ಬಿಟ್ರೆ ನಮ್ಗೆ, ಆ ತರ ನಾವು ಜನರಲ್ಲಿ ಫೀಲ್ ಮಾಡಿಸ್ಬಿಟ್ರೆ, ಸೊ ಒಂದು ಪವರ್ ಓಪನಿಂಗ್ ನಾವು ಮಾಡ್ದಂಗೆ, ಒಂದ್ ಒಳ್ಳೆ ಓಪನಿಂಗ್, ಒಂದ್ ಒಳ್ಳೆ ಪ್ರೆಸೆಂಟರ್ ಆಗ್ತೀವಿ ನಾವು, ಒಂದ್ ಒಳ್ಳೆ ಸ್ಪೀಕರ್ ಆಗ್ತೀವಿ. ಏನಂತೀರಾ? ಕರೆಕ್ಟ್ ಅಲ್ವಾ? ಸೊ ಎಷ್ಟು ಜನ ಈ ತರ ಟ್ರೈ ಮಾಡಿದ್ದೀರಪ್ಪ? ಎಷ್ಟು ಜನ ಈ ತರ ಮಾಡಿದ್ದೀರಾ, ಟ್ರೈ ಮಾಡಿದ್ದೀರಾ? ಸೊ ಎಸ್, ಪ್ರೇಮ ಅವರು, ರಜಿ ಅವರು ಹೇಳ್ತಾ ಇದ್ದೀರಾ, ಈ ತರ ಇದ್ರೆ ಡೆಫಿನೆಟ್ ಆಗಿ ಮೂವೀಸ್ ಅಲ್ಲಿ ನಮ್ಗೆ ಇಂಟ್ರೆಸ್ಟ್ ಬರಲ್ಲ, ಏನೋ ಸ್ಟೋರಿ ಲೈನ್ ಕ್ರಿಯೇಟ್ ಆಗ್ತಾ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಬರಲ್ಲ ಅಂತ. ಕರೆಕ್ಟ್ ಅಲ್ವಾ?
ಓಕೆ, ವೆರಿ ನೈಸ್. ಸೊ ಏನಪ್ಪಾ ಅಂದ್ರೆ ಡೆಫಿನೆಟ್ ಆಗಿ ಸೊ ಈ ತರ ನಾವು ಪ್ರಾಕ್ಟೀಸ್ ಕೂಡ ಮಾಡ್ಕೋಬೇಕಾಗಿರುತ್ತೆ. ಸೊ ನೋಡಿ, ಪವರ್ ಓಪನಿಂಗ್ ಅಂತ ಹೇಳಿದ ಓಕೆ, ಸೊ ನಾನು ಬಂದಿದ್ದೀನಿ, ಓಕೆ ನಾನು ಈ ಸೆಷನ್ ಮಾಡ್ಬೇಕು ಇವಾಗ ಎಸೆನ್ಷಿಯಲ್ ಸೆಲ್ಲಿಂಗ್ ಸ್ಕಿಲ್ಸ್ ಪಾರ್ಟ್ ನಂಬರ್ 3 ಮಾಡ್ಬೇಕಂದ್ರೆ ನನ್ಗೆ ಹಾಗೇನೆ ಬರುತ್ತೆ. ನಾನು ಪ್ರಿಪರೇಷನ್ ಮಾಡಿಲ್ಲ ಅಂದ್ರೆ ನನ್ಗೆ ಹಾಗೇನೆ ಬರುತ್ತೆ. ಇದ್ರಲ್ಲಿ ಏನಿದೆ, ಜಸ್ಟ್ ಒಂದ್ ಸ್ಲೈಡ್ ಮುಂದೆ ಇಟ್ಕೊಂಡು ನಾನ್ ಮಾತಾಡ್ತಾ ಇದ್ರೆ ನನ್ಗೆ ಹಾಗೇನೆ ಬರುತ್ತೆ ನಾ ಏನ್ ಮಾತಾಡ್ಬೇಕಂತ. ಡೆಫಿನೆಟ್ ಆಗಿ ಇಲ್ಲ, ಪ್ರಿಪರೇಷನ್ ಮಾಡ್ಬೇಕಾಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ನಾವು ಆಸ್ ಎ ಹ್ಯೂಮನ್ ಬೀಯಿಂಗ್ ಆಗಿ ಬಾರ್ನ್ ಆಗಿದ್ವಿ. ಓಕೆ, ಈ ಲೋಕದಲ್ಲಿ ನಾವು ಬಾರ್ನ್ ಆಗಿದ್ವಿ ಹ್ಯೂಮನ್ ಬೀಯಿಂಗ್ ಆಗಿ. ಡೆಫಿನೆಟ್ ಆಗಿ ನಮ್ಗೆ ಎಲ್ಲ ಆಟೋಮೆಟಿಕ್ ಬರಲ್ಲ. ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗಿರುತ್ತೆ, ನಾವು ಎಕ್ಸಿಕ್ಯೂಟ್ ಮಾಡ್ಬೇಕಾಗಿರುತ್ತೆ. ಪ್ರಾಕ್ಟೀಸ್ ಮಾಡಿ ಎಕ್ಸಿಕ್ಯೂಟ್ ಕೂಡ ಮಾಡ್ಬೇಕಾಗಿರುತ್ತೆ. ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಂತ ಅಲ್ಲ, ನಾವು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಕೂಡ ತಗೋಬೇಕಾಗಿರುತ್ತೆ. ಒಂದ್ ಸ್ಮಾಲ್ ಮೀಟಿಂಗ್ ಇರಬಹುದು, ಒಂದ್ ಬಿಗ್ ಮೀಟಿಂಗ್ ಇರಬಹುದು. ಡಿಫ್ರೆನ್ಸಸ್ ಅನ್ನು ನೋಡಿ ನೀವು ಈ ತರಹ ಮಾಡಿ, ಪ್ರಾಕ್ಟೀಸ್ ಗಳನ್ನು ಮಾಡಿ. ಡೆಫಿನೆಟ್ ಆಗಿ ನಿಮ್ಗೆ ಒಂದ್ ಬಿಗ್ ಡಿಫ್ರೆನ್ಸ್ ಫೀಲ್ ಆಗುತ್ತೆ. ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ, ಇಷ್ಟು ಜನರಿಗೆ ನೀವು ಎಷ್ಟು ಚೆನ್ನಾಗಿ ಕನೆಕ್ಟ್ ಮಾಡಿದಿರಾ ಅಂತ. ನಾನ್ ನೋಡಿದೀನಿ ಕೆಲವೊಬ್ರು ಮಾಡುವಂತಹ ಓಪನಿಂಗ್ಸ್ ಎಷ್ಟು ವೀಕ್ ಇರುತ್ತೆಪ್ಪ ಅಂದ್ರೆ ಸುಮ್ಮನೆ ಲೈಕ್ ಯಾವುದೇ ತರಹದ ಇದನ್ನೇ ಇರಲ್ಲ, ಕನೆಕ್ಟೇ ಇರಲ್ಲ, ಸುಮ್ನೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ, ತನ್ನ ಪಾಡಿಗೆ ತನ್ನಷ್ಟಕ್ಕೆ ತಾನೇ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅಥವಾ ಏನಪ್ಪಾ ಅಂದ್ರೆ ಒಬ್ರೇ ಕಣ್ಣಲ್ಲಿ ನೋಡ್ಕೊಂಡು ಹೇಳ್ತಾ ಇರ್ತಾರೆ. ಯಾರು ಮುಂದೆ ಕೂತ್ಕೊಂಡಿರ್ತಾರೆ ಅವ್ರ ಕಣ್ಣಲ್ಲಿ ಮಾತ್ರ ನೋಡ್ಕೊಂಡು, ಅವ್ರಿಗೆ ಮಾತ್ರ ನೋಡ್ಕೊಂಡು ಹೇಳ್ತಾ ಇರ್ತಾರೆ. ಸೊ ಈ ತರ ನಾವು ಮಾಡ್ಬಾರ್ದು. ಡೆಫಿನೆಟ್ ಆಗಿ ಒಂದ್ ಪವರ್ ಓಪನಿಂಗ್ ಜೊತೆ ನಮ್ಮ ಐ ಕಾಂಟ್ಯಾಕ್ಟ್ ಆಡಿಯನ್ಸ್ ಜೊತೆ ಯಾವ ತರ ನಾವು ಮಾಡ್ತಾ ಇದೀವಿ, ಆಲ್ ದ ಆಡಿಯನ್ಸ್ ಎಲ್ರು ಎಷ್ಟು ಜನ ಕೂತ್ಕೊಂಡಿದ್ದಾರೆ ಎಲ್ಲರ ಜೊತೆ ಕೂಡ ನಾವು ಕನೆಕ್ಟ್ ಮಾಡೋದು. ನಾಟ್ ಓನ್ಲಿ ಐ ಕಾಂಟ್ಯಾಕ್ಟ್, ಓಕೆ. ಸೊ ಯಾವ ತರ ನಾವು ಕಂಪ್ಲೀಟ್ ಆಗಿ ಅವ್ರಿಗೆ ಕನೆಕ್ಟ್ ಮಾಡ್ತಾ ಇದೀವಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ನಮ್ಮ ವರ್ಡ್ಸ್ ಇಂದ ಇರ್ಬೋದು ಅಥವಾ ನಮ್ಮ ನಾನ್ ವರ್ಬಲ್ ಕಮ್ಯುನಿಕೇಶನ್ ಇಂದ ಕೂಡ ಇರ್ಬೋದು. ಕರೆಕ್ಟ್ ಅಲ್ಲ? ನಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ಇರ್ಬೋದು. ಸೊ ಅದಕ್ಕಾಗಿ ಒಂದ್ ಪವರ್ ಓಪನಿಂಗ್ ಗೋಸ್ಕರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದ್ ಫಸ್ಟ್ 30 ಸೆಕೆಂಡ್ಸ್ ಟು 60 ಸೆಕೆಂಡ್ಸ್ ಒಳಗಡೆನೆ ಸೊ ಜನ ಡಿಸೈಡ್ ಮಾಡ್ತಾರೆ ನಿಮ್ಮ ಎಂಟೈರ್ ಸೆಷನ್ ಅಟೆಂಡ್ ಮಾಡ್ಬೇಕು ಅಥವಾ ಇಲ್ಲ ಅಂತ. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ಐಡಿಯಾ ನಂಬರ್ 2, ಪವರ್ ಓಪನಿಂಗ್. ಸೊ ಐಡಿಯಾ ನಂಬರ್ 3 ಏನಿದೆ ಅಂತ ಬನ್ನಿ ನೋಡೋಣ. ಐಡಿಯಾ ನಂಬರ್ 3 ಈಸ್ ವರ್ಬಲ್. ಐಡಿಯಾ ನಂಬರ್ 3 ಇಸ್ ವರ್ಬಲ್. ವರ್ಬಲ್ ಅಂತ ಹೇಳಿದ ತಕ್ಷಣ ವರ್ಡ್ಸ್, ನಾವು ಏನ್ ಮಾತನ್ನು, ಯಾವ ವರ್ಡ್ಸ್ ಅನ್ನು ಸೆಲೆಕ್ಟ್ ಮಾಡ್ತಾ ಇದೀವಿ ಮಾತಾಡಕ್ಕೆ, ಯಾವ ವರ್ಡ್ಸ್ ಅನ್ನು ನಾವು ಚೂಸ್ ಮಾಡ್ತಾ ಇದೀವಿ ಮಾತಾಡಕ್ಕೆ. ಯಾಕಂದ್ರೆ ನಮ್ಮ ಮಾತಲ್ಲೇ ಪವರ್ ಇರೋದು, ನಮ್ಮ ಮಾತಿನಲ್ಲೇ ಒಂದು ಪವರ್ ಇದೆ ಅಂತ ಹೇಳ್ಬಹುದು. ಈ ತರ ಗಾದೆ ನೀವು ಕೇಳಿರ್ಬಹುದಲ್ಲ. ಸೊ ಮಾತಿನಲ್ಲೇ ಪವರ್ ಇರೋದಂತ. ಸೊ ನಮ್ಮ ವರ್ಡ್ಸ್ ಅಲ್ಲೇ ಆಕ್ಚುಲಿ ಪವರ್ ಇದೆ. ಯಾವ ರೀತಿ ನಾವು ಮಾತಾಡ್ತಾ ಇದೀವಿ, ಓಕೆ. ಸೊ ಯಾವ ವರ್ಡ್ಸ್ ಅನ್ನು ನಾವು ಯೂಸ್ ಮಾಡ್ತಾ ಇದೀವಿ ಮಾತಾಡುವಾಗ. ತುಂಬಾ ಸಕ್ಸಸ್ಫುಲ್ ಪರ್ಸನ್ ಅನ್ನು ನಾವು ಡೆಫಿನೆಟ್ ಆಗಿ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ವೆರಿ ಸಕ್ಸಸ್ಫುಲ್ ಆಗಿರುವಂತಹ ಆಕ್ಟರ್ ಅಮಿತಾಬ್ ಬಚ್ಚನ್ ಅನ್ನು ನೀವು ಕೇಳಿರ್ತೀರಾ, ಓಕೆ. ಸೊ ಅವ್ರಿಗೆ ಯಾವುದೇ ತರಹದ ಸಿಚುವೇಶನ್ ಅಲ್ಲಿ ನಾವು ಡೆಫಿನೆಟ್ ಆಗಿ ಅವ್ರ ಟ್ಯಾಲೆಂಟ್ ಅನ್ನು ಯೂಸ್ ಮಾಡಬಹುದು. ಬಟ್ ಅವ್ರಿಗೆ ನಾವು ಏನಪ್ಪಾ ಅಂದ್ರೆ ಒಂದ್ ಸ್ಕ್ರಿಪ್ಟೇ ಪ್ರೊವೈಡ್ ಮಾಡಿಲ್ಲ ಅಥವಾ ಅವ್ರಿಗೆ ಗೊತ್ತೇ ಇಲ್ಲ ಏನ್ ಮಾತಾಡ್ಬೇಕು ಅಂತ, ಅವಾಗ ಮಾತಾಡಕ್ ಆಗುತ್ತೇನ ಅವ್ರಿಗೆ? ಡೆಫಿನೆಟ್ ಆಗಿ ಇಲ್ಲ. ಯಾಕಂದ್ರೆ ವರ್ಡ್ಸ್ ಇಲ್ಲ ಅಂದ್ರೆ ನಾವ್ ಏನ್ ಮಾಡಕ್ ಆಗಲ್ಲ. ಕೆಲವೊಬ್ರು ಸ್ಟೇಜ್ ಮೇಲೆ ಹೋಗಿ ಬ್ಲಾಂಕ್ ಆಗ್ಬಿಡ್ತಾರೆ. ಯಾಕೆ ಬ್ಲಾಂಕ್ ಆಗ್ಬಿಡ್ತಾರೆ? ಸೊ ಡೆಫಿನೆಟ್ ಆಗಿ ಲೆಸ್ ಆಫ್ ವರ್ಡ್ಸ್ ಆಗ್ಬಿಡುತ್ತೆ, ಲ್ಯಾಕ್ ಆಫ್ ವರ್ಡ್ಸ್ ಆಗ್ಬಿಡುತ್ತೆ ಏನ್ ಮಾತಾಡ್ಬೇಕು ಅಂತ. ಸೊ ಅದಕ್ಕಾಗಿ ಒಂದ್ ಒಳ್ಳೆ ಪ್ರಿಪರೇಷನ್ ಪ್ಲೇಸ್ ಎ ವೆರಿ ಮಚ್ ಇಂಪಾರ್ಟೆಂಟ್ ರೋಲ್. ನೈಸ್, ಒಂದ್ ಒಳ್ಳೆ ವರ್ಡ್ಸ್ ಅನ್ನು ಚೂಸ್ ಮಾಡ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಾನು ಮಾತಾಡಕ್ ಹೋಗ್ತಾ ಇದ್ದೀನಿ, ಓಕೆ. ಸೊ ಪರಿವರ್ತನ್ ಬಗ್ಗೆ ನಾವು ಮಾತಾಡಕ್ ಹೋಗ್ತಾ ಇದೀವಿ ಅಂದ್ರೆ ಪರಿವರ್ತನ್ ನಲ್ಲಿ ಯೂಸ್ ಮಾಡುವಂತ ಲ್ಯಾಂಗ್ವೇಜ್ ಏನೇನಿದೆ ನೋಡ್ಕೊಳ್ಳಿ. ಆಲ್ ದ ಲ್ಯಾಂಗ್ವೇಜಸ್ ಅಲ್ಲಿ ಟ್ರಾನ್ಸ್ಲೇಷನ್ ಅವೈಲೇಬಲ್ ಇದೆ. ಪರಿವರ್ತನ್ ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ತಮಿಳ್ ಇರ್ಬೋದು, ಓಕೆ, ಹಿಂದಿ ಇರ್ಬಹುದು, ಸೊ ಬೇರೆ ತರಹದ ಲ್ಯಾಂಗ್ವೇಜ್ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಆಲ್ ದ ಲ್ಯಾಂಗ್ವೇಜಸ್ ಅಲ್ಲಿ ಪರಿವರ್ತನ್ ಅವೈಲೇಬಲ್ ಇದೆ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ವರ್ಡ್ಸ್ ಏನ್ ಯೂಸ್ ಮಾಡ್ಬೇಕಂತ ಗೊತ್ತಾಗುತ್ತೆ. ಅಂಡ್ ನಾವು ಟಾಪಿಕ್ ಇಂದ ಮತ್ತೆ ಹೊರಗಡೆ ಹೋಗ್ಬಾರ್ದು, ಕನೆಕ್ಟೆಡ್ ಕೂಡ ಇರ್ಬೇಕು, ಕನ್ಸೈಸ್ ಇರ್ಬೇಕು ನಮ್ಮ ವರ್ಡ್ಸ್ ಗಳು, ನಮ್ಮ ಮಾತುಗಳು. ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇದೀವಿ, ಒಂದ್ ವೆಲ್ ರೇಂಜ್ ಆಫ್ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ತುಂಬಾ ಡೀಟೇಲ್ ಆಗಿರುವಂತಹ ನಮ್ಮ ಹತ್ರ PPT ಇದೆ. ರೈಟ್ ವರ್ಡ್ಸ್ ಅನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ PPT ಅನ್ನು ನೋಡ್ತಾ. ಅದೇ ತರ ಬ್ಯೂಟಿ ರಿಲೇಟೆಡ್ ಪ್ರಾಡಕ್ಟ್ ಇರ್ಬಹುದು, ಯಾವುದೇ ತರಹದ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇರ್ಬೋದು, ಪರ್ಸನಲ್ ಕೇರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇರ್ಬೋದು. ಸೊ PPT ಎಲಾಬ್ರೇಟ್ ಆಗಿ ನಾವು ಪ್ರೊವೈಡ್ ಮಾಡಿದ್ವಿ. ಸೊ ಅದನ್ನು ನೋಡ್ಕೊಳ್ಳಿ.
ಸೊ ಯಾವ ವರ್ಡ್ಸ್ ಅನ್ನು ನಾವು ಯೂಸ್ ಮಾಡ್ಬೇಕಂತ ಪ್ರಾಕ್ಟೀಸ್ ಕೂಡ ಮಾಡ್ಕೊಳ್ಳಿ. ಓಕೆ, ಅಂಡ್ KISS ಕಿಸ್ ಅಂತ ಇದೆ, ಕೀಪ್ ಇಟ್ ಶಾರ್ಟ್ ಅಂಡ್ ಸಿಂಪಲ್. ಶಾರ್ಟ್ ಇರ್ಬೇಕು ಅಂಡ್ ಸಿಂಪಲ್ ಆಗಿರ್ಬೇಕು. ತುಂಬಾನೇ ಕಾಂಪ್ಲಿಕೇಟೆಡ್ ಆಗಿರುವಂತಹ ವರ್ಡ್ಸ್ ಅನ್ನು ನಾವು ಯೂಸ್ ಮಾಡಬಾರ್ದು. ನಮ್ಮ ಆಡಿಯನ್ಸ್ ಯಾವ ತರ ಇದ್ದಾರೆ, ಈ ತರ ನಾನು ವರ್ಡ್ ಅನ್ನು ಯೂಸ್ ಮಾಡಿದ್ರೆ ನಮ್ಮ ಆಡಿಯನ್ಸ್ ಗೆ ಗೊತ್ತಾಗುತ್ತೇನಾ ಅಂತ ಕೂಡ ನಾವು ಸ್ವಲ್ಪ ಚೆಕ್ ಮಾಡ್ಕೋಬೇಕು. ಮೆಂಟಲಿ ನಾವು ಪ್ರಿಪೇರ್ ಆಗ್ಬೇಕು. ಸೊ ಈ ಆಡಿಯನ್ಸ್ ಗೆ ಈ ತರಹದ ಕಾಂಪ್ಲಿಕೇಟೆಡ್ ಆಗಿರುವಂತಹ ಟಫ್ ಆಗಿರುವಂತಹ ವರ್ಡ್ಸ್ ಅನ್ನು ನಾವು ಯೂಸ್ ಮಾಡಬಾರ್ದು. ಸೊ ಸಿಂಪಲ್ ಆಗಿರುವಂತಹ, ಆದಷ್ಟು ನಾವು ಸಿಂಪಲ್ ಆಗಿ ವರ್ಡ್ಸ್ ಅನ್ನು ಯೂಸ್ ಮಾಡ್ಬೇಕು, ರೈಟ್ ವರ್ಡ್ಸ್ ಅನ್ನು ಯೂಸ್ ಮಾಡ್ಬೇಕು, ಕರೆಕ್ಟ್ ವರ್ಡ್ಸ್ ಅನ್ನು ಯೂಸ್ ಮಾಡ್ಬೇಕಾಗಿರೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೋಸ್ಕರ ವರ್ಬಲ್ ಅಂತ ಹೇಳೋದು. ಓಕೆ, ಸೊ ನೀವು ಹೋಗಿ ಸ್ಟೇಜ್ ಮೇಲೆ ಹೋಗಿ ಬ್ಲಾಂಕ್ ಆಗೋದು ಬೇಕಾಗಿರಲ್ಲ. ಡೆಫಿನೆಟ್ ಆಗಿ ನಿಮ್ಮ ವರ್ಡ್ಸ್ ಇಂದಾನೆ ನೀವು ಜನರನ್ನು ಕನೆಕ್ಟ್ ಮಾಡಬಹುದು. ಓಕೆ, ಸೊ ಇದು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಐಡಿಯಾ ನಂಬರ್ 3 ವರ್ಬಲ್. ಸೊ ಐಡಿಯಾ ನಂಬರ್ 4 ಏನಿದೆ, ವೋಕಲ್. ಓಕೆ, ಸೊ ನಾನು ಇವತ್ತು ಮಾತಾಡ್ತಾ ಇರುವಂತಹ ಪ್ರೆಸೆಂಟೇಶನ್ ಸ್ಕಿಲ್ಸ್ ಏನಿದೆ, ಸೊ ಇದು ಆಕ್ಚುಲಿ 1 ಡೇ ಪ್ರೋಗ್ರಾಮ್ ಕೂಡ ಮಾಡಬಹುದು ಈ ಪ್ರೆಸೆಂಟೇಶನ್ ಸ್ಕಿಲ್ಸ್ ಅನ್ನು. ಓಕೆ, ಸೊ ನಮ್ಮ ಇದು ಯಾವಾಗ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಟ್ರೈನಿಂಗ್ಸ್ ಗಳು ಶುರು ಆಗುತ್ತೆ, ಸೊ ಅವಾಗ ನಾವು ಒಂದು ಸ್ಪೆಷಲ್ ಸೆಷನ್ಸ್ ಮಾಡೋಣ ವಿತ್ ದ ಪ್ರಾಕ್ಟೀಸ್ ಸೆಷನ್ ಜೊತೆ. ಸೊ ಆನ್ಲೈನ್ ಆಗ್ತಾ ಇರೋದ್ರಿಂದ ಸೊ ಅಷ್ಟು ಕನೆಕ್ಟ್ ಮೋಸ್ಟ್ಲಿ ಆಗ್ತಾ ಇರಲ್ಲ. ಸೊ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಂತ ನನ್ಗೆ ಫೀಲ್ ಆಗ್ತಾ ಇದೆ, ನಿಮ್ಗೆ ಯಾವ ತರ ಫೀಲ್ ಆಗ್ತಾ ಇದೆ ಅಂತ ಮೆನ್ಷನ್ ಮಾಡಿ. ಸೊ ನಾನು ಹೇಳುವಂತಹ ರೀತಿ, ನಾವು ಎಕ್ಸ್ಪ್ಲೇನ್ ಮಾಡುವಂತಹ ರೀತಿ ನಿಮ್ಗೆ ಅರ್ಥ ಆಗ್ತಾ ಇದೆನಾ? ಬಟ್ ಸ್ಟಿಲ್ ಏನಪ್ಪಾ ಅಂದ್ರೆ ಇದು ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಇದನ್ನು ನಾವು ಪ್ರಾಕ್ಟೀಸ್ ಮೂಲಕ ಇದು ಮಾಡ್ಕೊಂಡ್ರೆ ಟ್ರೈನಿಂಗ್ ಡೆಫಿನೆಟ್ ಆಗಿ ತುಂಬಾ ಜಾಸ್ತಿ ಇಫೆಕ್ಟ್ ಆಗುತ್ತೆ. ಓಕೆ, ಸೊ ಓಕಲ್. ಸೊ ಐಡಿಯಾ ನಂಬರ್ 4 ಇಸ್ ಓಕಲ್ ಅಂತ ಇದೆ. ಸೊ ಓಕಲ್ ಅಂತ ಹೇಳಿದ ತಕ್ಷಣ ಯಾವ ತರ ಹೇಳಬೇಕಾಗಿರೋದು, ಇವಾಗ ನಮ್ಗೆ ಒಂದ್ ಒಳ್ಳೆ ವರ್ಡ್ಸ್ ಅನ್ನು ನಾವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ವಿ. ಸೊ ಇವಾಗ ಯಾವ ತರ ಅದನ್ನು ಪ್ರೆಸೆಂಟ್ ಮಾಡ್ಬೇಕು, ದಟ್ ಆಲ್ಸೋ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗಿರುತ್ತೆ. ನಮ್ಮ ಟೋನ್ ಎಲ್ಲಿ ಹೈ ಆಗ್ಬೇಕು, ಎಲ್ಲಿ ಪಿಚ್ ಹೈ ಇರ್ಬೇಕು ನಮ್ದು, ಎಲ್ಲಿ ವಾಲ್ಯೂಮ್ ಕಡಿಮೆ ಆಗ್ಬೇಕು, ಎಲ್ಲಿ ಸ್ಟಾಪ್ ಇರ್ಬೇಕು, ಪಾಸ್. ಓಕೆ, ಸೊ ಎಲ್ಲಿ ಸ್ವಲ್ಪ ಕ್ವಿಕ್ ಆಗಿರ್ಬೇಕು. ಓಕೆ, ಸೊ ಎಲ್ಲಿ ಎಕ್ಸಾಕ್ಟ್ಲಿ ಮಾತಾಡ್ಬೇಕು, ಎಲ್ಲಿ ನಾವು ಮಾತಾಡಬಾರ್ದು. ಓಕೆ, ಒಬ್ಬೊಬ್ರು ಏನಪ್ಪಾ ಅಂದ್ರೆ ಮಾತಾಡುವಾಗ, ಓಕೆ, 1-on-1 ನಾವು ಮಾತಾಡುವಾಗ ಒಬ್ರು ಸರಿಯಾಗಿ ಏನಪ್ಪಾ ಅಂದ್ರೆ ಕೇಳ್ಕೊಳ್ಳೋದೇ ಇಲ್ಲ ಆಪೋಸಿಟ್ ಪರ್ಸನ್ ಮಾತು, ಅವ್ರದೇ ಮಾತು ಹೇಳ್ಕೊಂತ ಹೋಗ್ತಾ ಇರ್ತಾರೆ. ಸೊ ಈ ತರ ನಾವು ಯಾವಾಗ್ಲೂ ಮಾಡ್ಬಾರ್ದು. ಯಾವಾಗ ನಾವು ಮಾತಾಡ್ಬೇಕು ಅವಾಗ ಮಾತಾಡ್ಬೇಕು, ಯಾವಾಗ ನಾವು ಕೇಳ್ಬೇಕಾಗಿರುತ್ತೆ ಯಾವಾಗೂ ನಾವು ಮಾತಾಡ್ಬಾರ್ದು. ಸೊ ಅವಾಗ ಸ್ವಲ್ಪ ನಾವು ಕೇಳ್ಕೋಬೇಕಾಗಿರುತ್ತೆ ಅಪೋಸಿಟ್ ಪರ್ಸನ್ ಏನ್ ಹೇಳ್ತಾ ಇರೋದು. ಕರೆಕ್ಟ್ ಅಲ್ವಾ? ಸೊ ವೋಕಲ್ ಯಾವ ತರ ಹೇಳ್ಬೇಕಾಗಿರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಗೇನ್ ನಮ್ಮ ವರ್ಡ್ಸ್ ಅಲ್ಲಿ ಪವರ್ ಇದೆ, ಬಟ್ ಯಾವ ರೀತಿ ವರ್ಡ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ ಅದ್ರಲ್ಲಿ ಕೂಡ ವೋಕಲ್ ಅಂತ ಹೇಳೋದು ನಾವು ಯಾವ ತರ ನಾವು ಅದನ್ನು ಪ್ರೆಸೆಂಟ್ ಮಾಡ್ತಾ ಇರೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದ್ ಬಿಗ್ ಕಾಂಪಿಟೇಷನ್ ನಡೀತಾ ಇದೆಯಪ್ಪ. ಓಕೆ, ಯಾವ್ದೋ ಒಂದು ಕಾಂಪಿಟೇಷನ್ ನಡೀತಾ ಇದೆ, ಆ ಕಾಂಪಿಟೇಷನ್ ಅಲ್ಲಿ ನೀವು ವಿನ್ ಆಗಿದ್ದೀರಾ. ಓಕೆ, ಇವಾಗ MC ಬಂದು ಏನಪ್ಪಾ ಅಂದ್ರೆ ವಿನ್ನರ್ದು ಹೆಸರು ಇವಾಗ ತಗೊಳ್ತಾ ಇದ್ದಾರೆ. ವಿನ್ನರ್ ಹೆಸರು, ಸೊ ಈ ಇವಾಗ MC ಬಂದು ವಿನ್ನರ್ ಹೆಸರು ಯಾವ ತರ ತಗೊಳ್ತಾರಂದ್ರೆ, ಓಕೆ, ಸೊ ಇವತ್ತಿನ ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ದು ವಿನ್ನರ್ ಆಗಿದ್ದಾರೆ ಮಿಸ್ಟರ್ ಓಕೆ ಮಿಸ್ ಪವಿತ್ರ ಅವರು. ಇವತ್ತಿನ ಕಾಂಪಿಟೇಷನ್ ವಿನ್ನರ್ ಇದ್ದಾರೆ ಮಿಸ್ ಪವಿತ್ರ ಅವರು. ಸೊ ಈ ತರ ಹೇಳಿದ್ರೆ ಪಂಚ್ ಇರುತ್ತೇನಾ ಅದ್ರಲ್ಲಿ? ವರ್ಡ್ಸ್ ಅಂತೂ ಡೆಫಿನೆಟ್ ಆಗಿ ಕರೆಕ್ಟ್ ಇದೆ. ಓಕೆ, ಪಂಚ್ ಇರುತ್ತೇನಾ ಇದ್ರಲ್ಲಿ? ಸೊ ನೀವು ಕೇಳಿರ್ಬಹುದು. ಓಕೆ, ಸೊ ಯಾವುದೇ ತರಹದ ಪ್ರೋಗ್ರಾಮ್ಸ್ ಇರ್ಬಹುದು, ಯಾವುದೇ ತರಹದ ಅವಾರ್ಡ್ ಸೆರೆಮನಿ ಇರ್ಬಹುದು, ಫಂಕ್ಷನ್ಸ್ ಇರ್ಬಹುದು, ಟಿವಿನಲ್ಲಿ ಇರ್ಬಹುದು, ಲೈವ್ ಅಲ್ಲಿ ಇರ್ಬಹುದು, ಯಾವ ತರ ಅವರು ಪಂಚ ಹಾಕಿ ಹೇಳ್ತಾರೆ ನೋಡಿ. ಇವತ್ತಿನ ಈ ಪ್ರೋಗ್ರಾಮ್ದು ವಿನ್ನರ್, ದ ವಿನ್ನರ್ ಈಸ್, ಇವತ್ತಿನ ಪ್ರೋಗ್ರಾಮ್ದು ವಿನ್ನರ್ ಅನ್ನು ಕರೆಯೋಣ. ದ ವಿನ್ನರ್ ನೇಮ್ ಈಸ್, yes, winner name is, yes, none other than Miss Pavitra. So ಯಾವ ತರ ವರ್ಡ್ಸ್ ಅಲ್ಲಿ ನಾವು ವರ್ಡ್ಸ್ ಅನ್ನು ನಾವು ಚೇಂಜ್ ಮಾಡ್ತೀವಿ ನೋಡಿ, ಯಾವ ಟೋನ್ ಅಲ್ಲಿ ಹೇಳ್ತೀವಿ ನೋಡಿ. ಸೊ ದಟ್ ರಿಯಲಿ ಮ್ಯಾಟರ್ಸ್. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಥವಾ ಇಲ್ಲ? ಪಂಚ್ ಇರ್ಬೇಕಾಗಿರುತ್ತೆ. ಸೊ ಎಲ್ಲಿ ಟೋನ್ ಅನ್ನು ಚೇಂಜ್ ಮಾಡ್ಬೇಕು, ಎಲ್ಲಿ ನಾವು ಪ್ರೆಸ್ ಮಾಡ್ಬೇಕು, ಎಲ್ಲಿ ಪ್ರೆಷರ್ ಹಾಕ್ಬೇಕು, ಅಥವಾ ಎಲ್ಲಿ ಪಾಸ್ ಹಾಕ್ಬೇಕು. ಇವತ್ತಿನ ಈ ಪ್ರೋಗ್ರಾಮ್ದು ವಿನ್ನರ್, ದ ವಿನ್ನರ್ ಈಸ್, ಇಲ್ಲಿ ಪಾಸ್ ನೋಡಿ, ಸ್ಟಾಪ್ ಇರೋದು, ಇಲ್ಲಿ ಪಾಸ್ ಇರೋದು. ಸೊ ಯಾವ ಕಡೆ ಯಾವ ಪರ್ಟಿಕ್ಯುಲರ್
ಪಾಯಿಂಟ್ ಅಲ್ಲಿ, ಯಾವ ಪರ್ಟಿಕ್ಯುಲರ್ ಸೆಂಟೆನ್ಸ್ ಅಲ್ಲಿ ಪಾಸ್ ಹಾಕ್ಬೇಕು, ಸ್ಟಾಪ್ ಮಾಡ್ಬೇಕು. ಸೊ ದಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಅಲ್ವಾ? ಸೊ ಈ ತರ ಸೇಮ್ ವರ್ಡ್ಸ್, ಸೇಮ್ ಸೆಂಟೆನ್ಸ್, ಸೇಮ್ ಥಿಂಗ್ಗೆ ನಾವು ಡಿಫ್ರೆಂಟ್ ವೇ ಇಂದ ಪ್ರೆಸೆಂಟ್ ಮಾಡ್ತೀವಿ. ಸೊ ಅವಾಗ ಮಾತ್ರ ನಾವು ಒಂದು ಸಕ್ಸಸ್ಫುಲ್ ಸ್ಪೀಕರ್ ಆಗ್ತೀವಿ, ಸಕ್ಸಸ್ಫುಲ್ ಪ್ರೆಸೆಂಟರ್ ಆಗ್ತೀವಿ. ನಮ್ಮ ವರ್ಡ್ಸ್ ಅನ್ನು ಯಾವ ತರ ಪ್ರೆಸೆಂಟ್ ಮಾಡ್ತೀವಿ ಅಂತ. ಕರೆಕ್ಟ್ ಅಲ್ವಾ? ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಇದನ್ನು? ಕರೆಕ್ಟ್ ಅಲ್ವಾ? ಎಷ್ಟ್ ಜನ ಅಗ್ರಿ ಮಾಡ್ತೀರಾ? ಸೊ ಈ ತರ ಒಂದು ಬ್ಲಾಂಕ್ ಆಗಿರುವಂತಹ, ಒಂದ್ ಸತ್ತು ಹೋಗಿರುವಂತಹ ವಾಯ್ಸ್ ಇಂದ ನಾವು ಹೇಳಿದ್ರೆ ಇವತ್ತಿನ ವಿನ್ನರ್ ಇದ್ದಾರೆ ಮಿಸ್ ಪವಿತ್ರ ಅವರು ಅಂತ. ಸೊ ಈ ತರ ಯಾರಾದ್ರೂ ಕೇಳ್ತಾರಣ್ಣ, ಸೊ ಏನೋ ಒಂದು ವಿನ್ನರ್ ಅನ್ನು ಅನೌನ್ಸ್ ಮಾಡ್ತಿರ, ಯಾರಂತ ಗೊತ್ತಿರಲ್ಲ, ಯಾರೋ ಒಬ್ರು ಬಿಡಪ್ಪ ಅಂತ. ಕರೆಕ್ಟ್ ಅಲ್ಲ? ಈ ತರ ನಾವು ದ ವಿನ್ನರ್ ಈಸ್, ಇವತ್ತಿನ ಈ ಸ್ಪೆಷಲ್ ಪ್ರೋಗ್ರಾಮ್ದು ದ ವಿನ್ನರ್ ಈಸ್, ಎಸ್ ದ ವಿನ್ನರ್ ಈಸ್ ಅಂತ ಹೇಳಿ ಮಿಸ್ ಪವಿತ್ರ ಅಂತ ಹೇಳಿದ ತಕ್ಷಣ ಆ ನೇಮ್ ನೋಡಿ ಯಾವಾಗ್ಲೂ ಎಲ್ಲಾರ್ದು ಆಡಿಯನ್ಸ್ ಮೈಂಡ್ ಅಲ್ಲಿ ಕುತ್ಕೊಂಡಿರುತ್ತೆ, ಫಿಕ್ಸ್ ಆಗ್ಬಿಡುತ್ತೆ. ಯಾರಪ್ಪ ನೀವು ಹೊರಗಡೆ ಹೋಗಿ ಜನರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ ಗೆ ಹೇಳ್ತಾ ಇರ್ತೀರ, ಸೊ ಎಷ್ಟು ನೀವು ಪ್ರೋಗ್ರಾಮ್ಗೆ ಹೋಗಿದ್ರಲ್ಲ, ಈ ಪ್ರೋಗ್ರಾಮ್ಗೆ ಯಾರು ವಿನ್ನರ್ ಆಗಿದ್ದಾರೆ ಅಂತ ಕೇಳಿದ ತಕ್ಷಣ ಆರಾಮಾಗಿ ನಿಮ್ಮ ಮೈಂಡ್ ಇಂದ ಫಿಕ್ಸ್ ಆಗ್ಬಿಡುತ್ತೆ ಅದು ನೇಮ್. ಎಸ್ ಪವಿತ್ರ ಅವ್ರು ವಿನ್ನರ್ ಆಗಿದ್ದಾರೆ. ಕರೆಕ್ಟ್ ಅಲ್ಲ? ಸೊ ನಾವು ನಮ್ಮ ಆಡಿಯನ್ಸ್ ಮೈಂಡ್ ಅಲ್ಲಿ ನಮ್ಮ ಮೆಸೇಜ್ ಅನ್ನು ಫಿಕ್ಸ್ ಮಾಡುವ ತರಹ ವರ್ಡ್ಸ್ ಯಾವ ರೀತಿ ಹೇಳ್ತೀವಿ, ದಟ್ ವಿಲ್ ಬಿಕಮ್ ದ ಪವರ್. ಅದು ಆಗುತ್ತೆ ಪವರ್. ಕರೆಕ್ಟ್ ಅಲ್ವಾ? ನಮ್ಮ ಇವತ್ತಿನ ಪರಿವರ್ತನ್ ಸೆಷನ್ ಅಲ್ಲಿ ಎಷ್ಟು ಜನ ಬಂದಿದ್ದಾರೆ, ಓಕೆ, ಎಷ್ಟು ಫೋಕಸ್ ಆಗಿ ನಾವು ವರ್ಡ್ಸ್ ಅನ್ನು ಪ್ರೆಸೆಂಟ್ ಮಾಡಿದ್ದೀವಿ, ಯಾವ ರೀತಿ ನಾವು ಪ್ರೆಸೆಂಟ್ ಮಾಡಿದ್ವಿ, ಇವತ್ತಿನ ಡೇಟ್ ಅಲ್ಲಿ ಬಂದಿರುವಂತಹ ನನ್ನ ಆಡಿಯನ್ಸ್ ಯಾವ ಮೆಸೇಜ್ ಅನ್ನು ತಗೊಂಡು ಹೋಗ್ಬೇಕಂತ ನನ್ನ ಮೈಂಡ್ ಅಲ್ಲಿ ಕ್ಲಿಯರ್ ಇದ್ರೆ, ಸೊ ಅದೇ ತರ ಫೋಕಸ್ ಮಾಡ್ತಾ ನಾನು ಪ್ರೆಸೆಂಟ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಮ ಆಡಿಯನ್ಸ್ ಅದೇ ಮೆಸೇಜ್ ಅನ್ನು ತಗೊಂಡು ಹೋಗ್ತಾರೆ ಹೊರಗಡೆ, ಆಡಿಟೋರಿಯಂ ಹೊರಗಡೆ ಅದೇ ಮೆಸೇಜ್ ಅನ್ನು ತಗೊಂಡು ಹೋಗ್ತಾರೆ ಅಲ್ವಾ? ಸೊ ಅದಕ್ಕೆ ನಾವು ವೋಕಲ್, ಯಾವ ರೀತಿ ಹೇಳ್ತೀವಿ ವರ್ಡ್ಸ್ ಅನ್ನು, ಅದಕ್ಕೆ ನಾವು ವೋಕಲ್ ಅಂತ ಹೇಳೋದು. ಓಕೆ, ಸೊ ಇದು ಆಯ್ತು ನಮ್ಮ ಐಡಿಯಾ ನಂಬರ್ 4. ಸೊ ಐಡಿಯಾ ನಂಬರ್ 5 ಏನಿದೆ? ವಿಜುವಲ್. ಸೊ ಇವಾಗ ನಾವು ಕಿವಿಯಲ್ಲಿ ಹಾಕಿದ್ವಿ, ಮೈಂಡ್ ಅಲ್ಲಿ ಹಾಕಿದ್ವಿ ನಮ್ಮ ಮಾತನ್ನು, ನಮ್ಮ ವರ್ಡ್ಸ್ ಅನ್ನು. ಇವಾಗ ಕಣ್ಣಿಂದ ಅಥವಾ ಕಣ್ಣು ಮುಚ್ಚಾದ್ರೆ ಕೂಡ ಅವ್ರು ಫೀಲ್ ಮಾಡುವ ತರಹ ನಾವು ಅವ್ರಿಗೆ ಫೀಲ್ ಮಾಡಿಸ್ಬೇಕಾಗಿರುತ್ತೆ. ಸೊ ಅದಕ್ಕೆ ನಾವು ವಿಜುವಲ್ ಅಂತ ಹೇಳೋದು. ವಿಜುವಲೈಸೇಷನ್, ದ ಪವರ್ ಆಫ್ ವಿಜುವಲೈಸೇಷನ್. ನಮ್ಮ ವರ್ಡ್ಸ್ ಇಂದಾನೆ ನಾವು ಜನರ ಮೈಂಡ್ ಅಲ್ಲಿ ಎಂಟೈರ್ ಥಿಂಗ್ ಅನ್ನು, ನಮ್ಮ ಪ್ರೆಸೆಂಟೇಶನ್ ಅನ್ನು ವಿಜುವಲೈಸ್ ಮಾಡಿಸ್ಬೇಕಾಗಿರುತ್ತೆ. ಅವ್ರ ಕಣ್ಣು ಮುಂದೆ ಅವ್ರ ಡ್ರೀಮ್ಸ್ ಅನ್ನು ತಗೊಂಡ್ಬಂದು ಫೀಲ್ ಮಾಡಿಸ್ಬೇಕಾಗಿರುತ್ತೆ. ವಿಜುವಲೈಸೇಷನ್. ಓಕೆ, ಸೊ ವಿಜುವಲೈಸೇಷನ್ ಅಂತ ಹೇಳಿದ ತಕ್ಷಣ ಸೊ ಡಿಫ್ರೆಂಟ್ ಥಿಂಗ್ಸ್ ಇರಬಹುದು. ಓಕೆ, ಅಂಡ್ ಏನಪ್ಪಾ ಅಂದ್ರೆ ಸ್ಪೆಷಲಿ ನೀವು ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದ್ರೆ, ಸೊ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯನ್ನು ಯಾವ ತರ ನೀವು ವಿಜುವಲೈಸೇಷನ್ ಮಾಡಿ ಹೇಳ್ತೀರಾ? ಯಾರೋ ಒಬ್ರು ಹೊಸೊಬ್ರು ಬಂದಿದಾರಪ್ಪ, ಅವ್ರಿಗೆ ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟೇ ಗೊತ್ತಿಲ್ಲ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂದ್ರೇನೆ ಗೊತ್ತಿಲ್ಲ. ಸೊ ಅಂಥವ್ರಿಗೆ ನೀವು ಏನಂತ ಹೇಳ್ತೀರಾ? ಓಕೆ, ಸೊ ಅಕಾರ್ಡಿಂಗ್ ಟು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ಅಕಾರ್ಡಿಂಗ್ ಟು ಫಿಕ್ಕಿ FICCI by 2025 ವರೆಗೆ, ಅಕಾರ್ಡಿಂಗ್ ಟು FICCI ಫಿಕ್ಕಿ by 2025 ವರೆಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿದು ಮಾರ್ಕೆಟ್ 64,000 crore ವರೆಗೆ ಆಗಬಹುದು. ಅಕಾರ್ಡಿಂಗ್ ಟು FICCI by 2025 ವರೆಗೆ ಎಂಟೈರ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ 64,000 crore ವರ್ತ್ ಆಗಬಹುದು. ಸೊ ಈ 65,000 crore ಹ್ಯೂಜ್. ಈ ಹ್ಯೂಜ್ನೆಸ್ ಅನ್ನು ನೀವು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮುಖಾಂತರ, ನಿಮ್ಮ ಹ್ಯಾಂಡ್ ಮುಖಾಂತರ, ಹ್ಯಾಂಡ್ ಮೂವ್ಮೆಂಟ್ ಮುಖಾಂತರ, ಓಕೆ, 64,000 crore. ಸೊ ಎಂಟೈರ್ ನಿಮ್ಮ ಬಾಡಿ ಜೆಸ್ಚರ್ ಅಂತ ಹೇಳಿದ ತಕ್ಷಣ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್, ನಿಮ್ಮ ಫೇಸ್ ಎಕ್ಸ್ಪ್ರೆಷನ್, ನಿಮ್ಮ ಹ್ಯಾಂಡ್ ಮೂವ್ಮೆಂಟ್ ಇಷ್ಟು ಹ್ಯೂಜ್ ಅಂತ ತೋರಿಸ್ತಾ ಇರೋದು. ಅದು 65,000 crore ಆಗುತ್ತೇನಾ, 85,000 crore ಆಗುತ್ತೇನಾ, ಬಟ್ ಹ್ಯೂಜ್ನೆಸ್ ನೀವು ತೋರಿಸ್ತಾ ಇರೋದು, ಎಷ್ಟು ದೊಡ್ಡದಿದೆ ಅಂತ ನೀವು ಹೇಳ್ತಾ ಇರೋದು, ವಿಜುವಲೈಸ್ ಮಾಡಿಸ್ತಾ ಇರೋದು.
64,000 crore ಆಗುತ್ತೆ ಅಂತೆ ಬೈ 2025 ವರೆಗೆ. ಸೊ ಈ ತರ ನಾವು ಲೈಟ್ ಆಗಿ ಒಂದು ಏನೋ ಅದ್ರಲ್ಲಿ ಪ್ರಾಣನೇ ಇಲ್ದಂಗೆ ಅಥವಾ ಏನು ವಿಜುವಲೈಸೇಷನ್ ಇಲ್ದಂಗೆ ಹೇಳಿದ್ರೆ ಅದು ಇಫೆಕ್ಟಿವ್ ಆಗುತ್ತೆ, ಮೈಂಡ್ ಅಲ್ಲಿ ಕುತ್ಕೊಳ್ಳುತ್ತೇನಾ? ಡೆಫಿನೆಟ್ ಆಗಿ ಕುತ್ಕೊಳ್ಳಲ್ಲ. ಮೈಂಡ್ ಅಲ್ಲಿ, ನಮ್ಮ ಆಡಿಯನ್ಸ್ ಮೈಂಡ್ ಅಲ್ಲಿ ವಿಜುವಲೈಸ್ ಮಾಡಿಸ್ಬೇಕು ನಾವು. 64,000 crore by 2025 ಅಕಾರ್ಡಿಂಗ್ ಟು FICCI, ನಮ್ಮ ಡೈರೆಕ್ಟ್ಸ್ ಅಲ್ಲಿ ಹ್ಯೂಜ್ನೆಸ್. ಸೊ ಇಷ್ಟು ಹ್ಯೂಜ್ ಇದೆಪ್ಪ ಈ ಇಂಡಸ್ಟ್ರಿದು ಏನೋ ವರ್ತ್ ಅಂತ ಅವ್ರಿಗೆ ಅವ್ರ ಮೈಂಡ್ ಅಲ್ಲಿ ಫೀಲ್ ಆಗುತ್ತೆ. ಸೊ ಜಸ್ಟ್ ಎಕ್ಸಾಂಪಲ್ ನಾನು ಹೇಳಿರೋದು. ಅದೇ ತರ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳ್ಬಹುದು ನೀವು, ಅದೇ ತರ ಪರಿವರ್ತನೆ ಬಗ್ಗೆ ಹೇಳ್ಬಹುದು, ನಮ್ಮ ಮೋದಿಕೇರ್ ಬಗ್ಗೆ ಹೇಳ್ಬಹುದು. ಓಕೆ, ಸೊ ಯಾವ ತರ ನೀವು ಹೇಳಬೇಕು, ಯಾವ ತರ ವಿಜುವಲೈಸ್ ಮಾಡಿಸ್ತೀರಾ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇನ್ನ ಒಂದು ವಿಜುವಲೈಸೇಷನ್ ನೋಡೋಣ ನಾವು. ಏನಪ್ಪಾ ಅಂದ್ರೆ, ಸೊ ನೀವು ಇವತ್ತು ಮೋದಿಕೇರ್ ಅಲ್ಲಿ ಜಾಯಿನ್ ಆಗಿ ನೀವು ಇವತ್ತು ಮೋದಿಕೇರ್ ಅಲ್ಲಿ ಜಾಯಿನ್ ಆಗಿ ನಿಮ್ಮ ಫ್ರಂಟ್ ಲೈನ್ ನಲ್ಲಿ ನಿಮ್ಮ ಕೆಳಗಡೆ A, B, C, ನಿಮ್ಮ ಕೆಳಗಡೆ A, B, C ಈ ಮೂರು ವ್ಯಕ್ತಿಗಳು ಕ್ವಾಲಿಫೈ ಆಗ್ಬಿಟ್ರೆ, ಈ ಮೂರು ವ್ಯಕ್ತಿಗಳು ನಿಮ್ಮನ್ನು ಇನ್ಕ್ಲೂಡ್ ಮಾಡಿ ಈ ಮೂರು ವ್ಯಕ್ತಿಗಳು A, B, C ಸೊ ಕ್ವಾಲಿಫೈ ಆಗ್ಬಿಟ್ರೆ ನೀವು ಒಂದು ಕಾರ್ ವೆಹಿಕಲ್ ಬೋನಸ್ ಗೆ ಕ್ವಾಲಿಫೈ ಆಗ್ತೀರಾ. ಡ್ರೈವಿಂಗ್ ಮಾಡಿ ತೋರಿಸ್ಬೇಕು, ಕಾರ್ ವೆಹಿಕಲ್ ಬೋನಸ್ ಗೆ ಕ್ವಾಲಿಫೈ ಆಗಬಹುದು. ಸೊ ಈ ತರ ವಿಜುವಲೈಸೇಷನ್ ನಾವು ಮಾಡಿಸ್ಬೇಕಾಗಿರುತ್ತೆ. ಇನ್ ಕೇಸ್ ನಿಮ್ ಹತ್ರ ಬೋರ್ಡ್ ಅಥವಾ ಮಾರ್ಕರ್ ಇಲ್ಲ ಅಂದ್ರೆ ಕೂಡ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇಂದ, ನಿಮ್ಮ ಹ್ಯಾಂಡ್ ಮೂವ್ಮೆಂಟ್ಸ್ ಇಂದ, ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇಂದ ಯಾವ ತರ ಹ್ಯಾಂಡ್ ಮೂವ್ಮೆಂಟ್ಸ್ ಅನ್ನು, ಯಾವ ಥಿಂಗ್ಸ್ ಅನ್ನು ತೋರ್ಸಕ್ಕೆ ಯೂಸ್ ಮಾಡ್ತಾ ಇದ್ದೀರಾ. ಸೊ ಕಂಪ್ಲೀಟ್ ಆಗಿ ನೀವು ವಿಜುವಲೈಸ್ ಮಾಡಿಸಬಹುದು. ಡೆಫಿನೆಟ್ ಆಗಿ ನಾವು ವಿಜುವಲೈಸ್ ಮಾಡಿಸಬಹುದು. ಯಾಕಂದ್ರೆ ನಮ್ಮ ಮಾತಲ್ಲಿ, ನಮ್ಮ ವರ್ಡ್ಸ್ ಅಲ್ಲಿ ಪವರ್ ಇದ್ದೇ ಇದೆ. ವರ್ಡ್ಸ್ ಅಲ್ಲಿ ಪವರ್ ಇದೆ, ಯಾವ ರೀತಿ ನಾವು ಹೇಳ್ತಾ ಇದೀವಿ ಅದ್ರಲ್ಲಿ ಪವರ್ ಇದೆ, ಯಾವ ತರ ವಿಜುವಲೈಸ್ ಮಾಡಿಸ್ತಾ ಇದೀವಿ ನಾವು, ನಮ್ಮ ಜೆಸ್ಚರ್ಸ್ ಅನ್ನು ಯೂಸ್ ಮಾಡ್ತಾ ಅದ್ರಲ್ಲಿ ಕೂಡ ಪವರ್ ಇದೆ. ಕರೆಕ್ಟ್ ಅಲ್ವಾ? ಸೊ ದಿಸ್ ಈಸ್ ಐಡಿಯಾ ನಂಬರ್ 5. ವಿಜುವಲೈಸೇಷನ್ ಯೂಸ್ ಮಾಡಿ. ಸೊ ಕಂಪ್ಲೀಟ್ ಆಗಿ ಡೆಫಿನೆಟ್ ಆಗಿ ಏನಪ್ಪಾ ಅಂದ್ರೆ ಒಂದು ಅವ್ರು ಡ್ರೀಮ್ ಅನ್ನು ಫೀಲ್ ಮಾಡ್ತಾರೆ. ಸೊ ಡ್ರೀಮ್ ಅನ್ನು ಕೂಡ ಫೀಲ್ ಮಾಡಿಸ್ಬಹುದು. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೊ ನೀವು ಇವತ್ತಿನ ಡೇಟ್ ಅಲ್ಲಿ ಮೋದಿಕೇರಲ್ಲಿ ಬಂದು ಜಾಯಿನ್ ಆಗಿದ್ದೀರಾ, ಒಂದು ಸಕ್ಸಸ್ಫುಲ್ ಲೀಡರ್ ಆಗಿದ್ದೀರಾ. ಇನ್ನು ಮುಂದೆ ಇವತ್ತಿನ ಡೇಟ್ ಇಂದ ನಿಮ್ಮ ಸಕ್ಸಸ್ ಶುರು ಆಗ್ತಾ ಇದೆ. ಕಣ್ಣು ಮುಚ್ಕೊಂಡು ಎಲ್ಲರಿಗೆ ಒಂದು 2 minutes ಅವ್ರ ಡ್ರೀಮ್ ಬಗ್ಗೆ ಸ್ವಲ್ಪ ರಿಯಲೈಸೇಷನ್ ಮಾಡಿಸಿ. ಎಲ್ರು ಕಣ್ ಮುಚ್ಚಿ. ಸೊ ಇವಾಗ ನಾನು ಹೇಳೋದು ಒಂದು ಕಾನ್ಸಂಟ್ರೇಷನ್ ಇಂದ ಕೇಳ್ಕೊಳ್ಳಿ. 2 ನಿಮಿಷ, 60 seconds ಇಲ್ಲ ಅಂದ್ರೆ. ಓಕೆ, ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಮೋದಿಕೇರಲ್ಲಿ ಇವತ್ತು ಜಾಯಿನ್ ಆಗಿದ್ದೀರಾ, ಒಂದು ಸಕ್ಸಸ್ಫುಲ್ ಲೀಡರ್. ಇವತ್ತಿನ ನಿಮ್ಮ ಸಕ್ಸಸ್ ಡೇಟ್ ಶುರು ಆಯ್ತು. ಬರ್ಕೊಳ್ಳಿ ಇವತ್ತಿನ ಡೇಟ್ ನಿಮ್ಮ ಡೈರಿನಲ್ಲಿ. ಗೇಮ್ ಚೇಂಜರ್ ಆಗಿದೆ ನಿಮ್ಮ ಲೈಫ್ ಅಲ್ಲಿ ಇವತ್ತಿನ ಡೇಟ್. ಸೊ ಎಕ್ಸ್ಪಾನ್ಷನ್ ಮೋಡ್ ಅಲ್ಲಿ ಬಂದಿದ್ದೀರಾ ನೀವು ರೈಟ್ ಟೈಮ್ ಅಲ್ಲಿ. ತುಂಬಾ ಬೇಗ ನಮ್ಮ ಲಂಡನ್ ಅಲ್ಲಿ ಆಫೀಸ್ ಓಪನ್ ಆಗ್ತಾ ಇದೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಲಂಡನ್ಗೆ ಹೋಗ್ತಾ ಇದ್ದೀರಾ, ನಿಮ್ಮ ಒಂದು BBS ನಡೀತಾ ಇದೆ. ಸೊ ಅದ್ರಲ್ಲಿ ನೀವು ಸ್ಟೇಜ್ ಮೇಲೆ ಹೋಗ್ತಾ ಇದ್ದೀರಾ. 5,000 ಅಲ್ಲಿ ಫಾರಿನರ್ಸ್ ಗಳು ಇದ್ದಾರೆ, ನಿಮ್ಮ ಪ್ರೆಸೆಂಟೇಶನ್ ಅನ್ನು ಕೇಳ್ಕೊಳ್ಳಕ್ಕೆ ಬಂದಿದ್ದಾರೆ. ಒಂದು ಸಿಂಪಲ್ ಆಗಿರುವಂತಹ ಏನಪ್ಪಾ ಅಂದ್ರೆ ವಿತೌಟ್ ಎಜುಕೇಶನ್. ಸೊ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿ. ಸೊ ಇವಾಗ ಇವತ್ತು ಸಕ್ಸಸ್ಫುಲ್ ಆಗಿದ್ದೀರಾ. ಸೊ 5,000 ಫಾರಿನರ್ಸ್ ಮುಂದೆ ಹೋಗಿ ಇವತ್ತು ಸ್ಪೀಚ್ ಮಾಡಕ್ಕೆ ಹೋಗ್ತಾ ಇದ್ದೀರಾ. ಓಕೆ, 5,000 ಪೀಪಲ್ ಫಾರಿನರ್ಸ್ ಗಳು ಕೂತ್ಕೊಂಡಿದ್ದಾರೆ ನಿಮ್ಮ ಈ ಪ್ರೆಸೆಂಟೇಶನ್ ಅನ್ನು ಕೇಳ್ಕೊಳಕ್ಕೆ. ಸೊ ಯಾವ ತರ ನಿಮ್ಮ ಎನರ್ಜಿ ಇರಬಹುದು, ಯಾವ ತರ ನಿಮ್ಗೆ ಫೀಲಿಂಗ್ ಆಗಬಹುದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಲಂಡನ್ ಆಡಿಟೋರಿಯಂ ಅಲ್ಲಿ ಇದ್ದೀರಾ. ಸೊ ಈ ತರ ನಾವು ಫೀಲ್ ಮಾಡಿಸ್ಬೋದು ಡ್ರೀಮ್ ಅನ್ನು. ವಿಜುವಲೈಸೇಷನ್, ಪವರ್ ಆಫ್ ವಿಜುವಲೈಸೇಷನ್. ಸೊ ಯಾವ ತರ ಗೂಸ್ ಬಂಪ್ಸ್ ಬರುತ್ತೆ ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ತರ ಗೂಸ್ ಬಂಪ್ಸ್ ಬರುತ್ತೆ ಅಂತ. ಕರೆಕ್ಟ್ ಅಲ್ವಾ? ಸೊ ಈ ತರ ವಿಜುವಲೈಸೇಷನ್, ಪವರ್ ಆಫ್ ವಿಜುವಲೈಸೇಷನ್ ಯೂಸ್ ಮಾಡ್ಕೊಳ್ಳಿ. ಡ್ರೀಮ್ಸ್ ಅನ್ನು ಯೋಚನೆ ಮಾಡ್ಕೊಳ್ಳಿ. ಸೊ ಬನ್ನಿ ನೋಡೋಣ ಐಡಿಯಾ ನಂಬರ್ 6 ಏನಿದೆ ಅಂತ. ಡೆಫಿನೆಟ್ ಆಗಿ ಟೈಮ್ ಕಡಿಮೆ ಇದೆ, ಅದಕ್ಕಾಗಿ ಸ್ವಲ್ಪ ಕ್ವಿಕ್ ಮಾಡೋಣ. ಸೊ ಏನಪ್ಪಾ ಅಂದ್ರೆ ಐಡಿಯಾ ನಂಬರ್ 6, ಓನ್ ದ ಸ್ಟೇಜ್. ಓಕೆ, ಸೊ ಓನ್ ದ ಸ್ಟೇಜ್ ಅಂತ ಹೇಳಿದ ತಕ್ಷಣ ಝೂಮ್ ಪ್ಲಾಟ್ಫಾರ್ಮ್ ನಲ್ಲಿ ನಿಮ್ಮ ಪ್ರೆಸೆಂಟೇಶನ್ ಇದೆ ಅಂದ್ರೆ, ಸೊ ನೀವು ಒಂದು 15 minutes ಮುಂಚೆನೆ ಜಾಯಿನ್ ಆಗ್ಬೇಕಾಗಿರುತ್ತೆ. 15 minutes ಮುಂಚೆನೆ ಅಲ್ಲಿ
ನೀವು ಸ್ವಲ್ಪ ಪ್ರಿಪರೇಷನ್ ಮಾಡ್ಕೋಬೇಕು, ಸೆಟ್ಟಿಂಗ್ಸ್ ಗಳನ್ನು ನೋಡ್ಕೋಬೇಕಾಗಿರುತ್ತೆ ಕರೆಕ್ಟ್ ಇದೆ ಅಥವಾ ಇಲ್ಲ ಅಂತ, ಯಾವುದೇ ತರಹದ ಡಿಸ್ಟರ್ಬೆನ್ಸ್ ಇರಬಾರ್ದು, ಕರೆಕ್ಟ್ ಅಲ್ವಾ? ಅಂಡ್ ಇನ್ ಕೇಸ್ ನೀವು ಆಡಿಟೋರಿಯಂ ಅಲ್ಲಿ ಹೊರಗಡೆ ಸೆಮಿನಾರ್ ಹಾಲ್ ಅಲ್ಲಿ ಇದೀರಪ್ಪ ಅಂದ್ರೆ ಡೆಫಿನೆಟ್ ಆಗಿ ಅವಾಗ ನೀವು ಒಂದು half an hour to 145 minutes ಮುಂಚೆ ಅಲ್ಲಿ ಹೋಗಿ ಪ್ರಿಪರೇಷನ್ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಸೊ ಅಲ್ಲಿ ಯಾವ ತರ ಸೆಟ್ಟಿಂಗ್ಸ್ ಇದೆ ಅಂತ ನೋಡ್ಬೇಕಾಗಿರುತ್ತೆ. ಸ್ಟೇಜ್ ರೈಟ್ ಸೈಡ್ ಏನಿದೆ, ಸ್ಟೇಜ್ ಲೆಫ್ಟ್ ಸೈಡ್ ಏನಿದೆ, ಸೊ ನನ್ಗೆ ಏನೇನ್ ಬೇಕಾಗಿರುತ್ತೆ ಎಲ್ಲ ಇದೆನಾ, ನಾನು ಏನೇನ್ ಯೂಸ್ ಮಾಡಬಹುದು ಮಾತಾಡುವಾಗ, ನಾನು ಎಲ್ಲಿ ಯಾವ ವೇನಲ್ಲಿ ವಾಕ್ ಮಾಡಬಹುದು. ಓಕೆ, ಸ್ವಲ್ಪ ಅಲ್ಲಿ ಸ್ಟೇಜ್ ಅಲ್ಲಿ ಇರುವಂತಹ ಬ್ರೀತ್ ಅನ್ನು ತಗೊಳ್ಳಿ, ಒಂದು ಅಟ್ಮಾಸ್ಫಿಯರ್ ಅನ್ನು ಎರಡು ಮಾಡ್ಕೊಳ್ಳಿ. ಜಸ್ಟ್ 1 ಸೆಕೆಂಡ್, ಒಂದು ಅಟ್ಮಾಸ್ಫಿಯರ್ ಅನ್ನು ಸ್ವಲ್ಪ ಫೆಮಿಲಿಯರೈಸ್ ಮಾಡ್ಕೊಳ್ಳಿ, ಯಾವ ತರ ಇದೆ ಅಂತ ನಿಮ್ಮ ಸರೌಂಡಿಂಗ್ಸ್. ಸೊ ಅಂಡ್ ಸ್ಲೋಲಿ ಜನ ಬರೋದು ಸ್ಟಾರ್ಟ್ ಮಾಡ್ತಾರೆ ನೋಡಿ. ಸೊ ಅವಾಗ ಏನಪ್ಪಾ ಅಂದ್ರೆ ಸ್ವಲ್ಪ ಅವ್ರ ಜೊತೆ ನೀವು ಇಂಟರಾಕ್ಟ್ ಮಾಡೋದು ಕೂಡ ಸ್ಟಾರ್ಟ್ ಮಾಡಿ. ಸೊ ಅವಾಗ ಏನಪ್ಪಾ ಅಂದ್ರೆ ಸೊ ಅವ್ರ ಜೊತೆ ಇಂಟರಾಕ್ಟ್ ಮಾಡುವಾಗ ಅವ್ರು ಸ್ವಲ್ಪ ಫ್ರೆಂಡ್ಲಿ ಆಗ್ಬಿಡ್ತಾರೆ. ಸೊ ಸ್ಟೇಜ್ ಮೇಲೆ ನೀವು ಹೋಗಿ ಮಾತಾಡುವಾಗ ಅವಾಗ ನಿಮ್ಗೆ ಹೆದರಿಕೆನೆ ಫೀಲ್ ಆಗಲ್ಲ, ಫಿಯರ್ ಹೋಗ್ಬಿಡುತ್ತೆ. ಯಾಕಂದ್ರೆ ಆಲ್ರೆಡಿ ನೀವು ಜನರನ್ನು ಮೀಟ್ ಆಗಿರ್ತೀರಾ. ಕೆಲವೊಬ್ರು ಫ್ರಂಟ್ ಅಲ್ಲಿ ಕುಂತ್ಕೊಂಡಿರುವಂತಹ ಜನರು ಬಂದು ಕುತ್ಕೊಂಡಿರ್ತಾ ಇರ್ತಾರೆ ಸ್ಲೋಲಿ. ಓಕೆ, ಸೊ ಸ್ವಲ್ಪ ಕಂಫರ್ಟಬಲ್ ಫೀಲಿಂಗ್ ಆಗ್ತಾ ಇರುತ್ತೆ ನಿಮ್ಗೆ. ಸೊ ಅದಕ್ಕಾಗಿ ನಾವು 140 to 45 minutes ಮುಂಚೆ ಹೋಗಿ ನಮ್ಮ ಸ್ಟೇಜ್ ಅನ್ನು ಫೆಮಿಲರೈಸ್ ಮಾಡ್ಕೋಬೇಕಾಗಿರೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲಿ ಬರೋದು. ಸೊ ಟೈಮ್ ಅನ್ನು ಪ್ರಾಪರ್ ಆಗಿ ನಾವು ಮ್ಯಾನೇಜ್ ಮಾಡ್ಕೋಬೇಕು. ಸ್ಟೇಜ್ ಅಲ್ಲಿ ಹೋಗಿ ಸ್ವಲ್ಪ ಪ್ರಾಕ್ಟೀಸ್ ಕೂಡ ನಾವು ಮಾಡ್ಕೋಬೇಕಾಗಿರುತ್ತೆ. ಓಕೆ, ಅದಕ್ಕಾಗಿ ಓನ್ ದ ಸ್ಟೇಜ್. ಸೊ ನಿಮ್ಗೆ ಸ್ಟೇಜ್ ಕಂಫರ್ಟೇಬಲ್ ಆಗ್ಬಿಟ್ರೆ ಸೊ ನಿಮ್ಮನ್ನು ಸ್ಟಾಪ್ ಮಾಡಕ್ಕೆ ಏನು ಸ್ಟಾಪ್ ಮಾಡಲ್ಲ ನಿಮ್ಮನ್ನು. ನೀವು ಕಂಪ್ಲೀಟ್ ಆಗಿ ಆ ಪರ್ಟಿಕ್ಯುಲರ್ ಸ್ಟೇಜ್ ಅನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಕರೆಕ್ಟ್ ಅಲ್ವಾ? ದಿಸ್ ಇಸ್ ಐಡಿಯಾ ನಂಬರ್ 6. ಐಡಿಯಾ ನಂಬರ್ 7 ಏನಿದೆಪ್ಪ ಅಂದ್ರೆ ಯೂಸ್ ಪಾಸಿಟಿವ್ ವಿಜುವಲೈಸೇಷನ್. ಅದೇ ವಿಜುವಲೈಸೇಷನ್, ನಮ್ ಪವರ್ ಆಫ್ ವಿಜುವಲೈಸೇಷನ್ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಯಾವ ತರ ಅಂತ. ಓಕೆ, ಸೊ ಡ್ರೀಮ್ ಅನ್ನು ವಿಜುವಲೈಸ್ ಮಾಡ್ಕೋಬೇಕು. ಸೊ ಯಾವ ರೀತಿ ನೀವು ಏನಪ್ಪಾ ಅಂದ್ರೆ ನಿಮ್ಮ ವರ್ಡ್ಸ್ ಅನ್ನು ಡೆಲಿವರ್ ಮಾಡ್ಬೇಕಂತ ಇದೀರಾ, ಆ ಪರ್ಟಿಕ್ಯುಲರ್ ವರ್ಡ್ಸ್ ಅನ್ನು ಇಮ್ಯಾಜಿನ್ ಮಾಡಿಸ್ಬೇಕು, ವಿಜುವಲೈಸ್ ಮಾಡಿಸ್ಬೇಕು ಆಡಿಯನ್ಸ್ ಅಲ್ಲಿ. ಓಕೆ, ಸೊ ಅಂಡ್ ಏನಪ್ಪಾ ಅಂದ್ರೆ ಸ್ಟೇಜ್ ಮೇಲೆ ಹೋಗಿ ನೀವು ಸ್ಪೆಷಲಿ ಸೊ ಜಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಒಂದ್ಸಲ, ಯಾರು ಇರಲ್ಲ. ಓಕೆ, ಸೊ ಅವಾಗ ಬಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಈ ರೀತಿ ಇಲ್ಲಿಂದ ಅಲ್ಲಿವರೆಗೆ ಓಡಾಡ್ತೀನಿ. ಓಕೆ, ಸೊ ಈ ರೀತಿ ಈ ತರಹ ನಾನು ಓಪನಿಂಗ್ ಮಾಡ್ತೀನಿ, ಸೊ ಈ ತರಹ ನಾನು ಕನೆಕ್ಟ್ ಮಾಡ್ತೀನಿ. ಓಕೆ, ಸೊ ನಮ್ಮನ್ನು ಆಸ್ ಎ ಪವರ್ಫುಲ್ ಒಂದು ಸ್ಪೀಕರ್ ಹಾಗೆ ಇಮ್ಯಾಜಿನ್ ಕೂಡ ಮಾಡ್ಕೋಬೇಕು. ಸ್ಟೇಜ್ ಮೇಲೆ ನಿಂತ್ಕೊಂಡು ಕೆಲವೊಂದು ಫೋಟೋಸ್ ಗಳನ್ನು ಕೂಡ ತಗೊಳ್ಳಿ, ನೋ ಪ್ರಾಬ್ಲಮ್. ಕಾನ್ಫಿಡೆಂಟ್ ಆಗಿ ನೋಡ್ಕೊಳ್ಳಿ ಯಾವ ತರ ಕಾಣಿಸ್ತಾ ಇದ್ದೀರಾ ಅಂತ. ಮಿರರ್ ಅಲ್ಲಿ ನೋಡ್ಕೊಳ್ಳಿ ಯಾವ ತರ ಕಾಣಿಸ್ತಾ ಇದ್ದೀರಾ ಅಂತ. ಓಕೆ, ಸೊ ನೀವು ಒಂದು ಪವರ್ಫುಲ್ ಸ್ಪೀಚ್ ಅನ್ನು ಡೆಲಿವರ್ ಮಾಡ್ತಾ ಇದ್ದೀರಾ ಅಂತಾನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಏನಪ್ಪಾ ಅಂದ್ರೆ ಪಾಸಿಟಿವ್ ಅಫರ್ಮೇಶನ್ಸ್. ಒಂದು ಪಾಸಿಟಿವ್ ಅಫರ್ಮೇಶನ್ಸ್ ಇಂದ ಪಾಸಿಟಿವ್ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನನ್ನ ಪ್ರೆಸೆಂಟೇಶನ್ ಇವತ್ತು ಈ ತರ ಆಗುತ್ತೆ, ವೆರಿ ಪವರ್ಫುಲ್ ಆಗುತ್ತೆ. ಯಾಕಂದ್ರೆ ಇವತ್ತು ನಾನು ಅಷ್ಟು ಪ್ರಿಪೇರ್ ಆಗಿದ್ದೀನಿ, ಈ ತರ ನಾನು ಮಾತಾಡಕ್ ಹೋಗ್ತಾ ಇದೀನಿ, ಈ ತರ ನಾನು ಕನೆಕ್ಟ್ ಮಾಡಕ್ ಹೋಗ್ತಾ ಇದೀನಿ, ಇಷ್ಟು ಜನ ಬಂದ್ರೆ ಇಷ್ಟೆಲ್ಲ ಇವತ್ತು ತುಂಬಾ ಚೆನ್ನಾಗಿರುವಂತ ಒಂದ್ ಒಳ್ಳೆ ದಿನ ಹೋಗುತ್ತೆ ನಂದು ಅಂತ ಪಾಸಿಟಿವ್ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನಿಮ್ಮನ್ನು ಒಂದು ಪವರ್ಫುಲ್ ಸ್ಪೀಚ್ ಕೊಡ್ತಾ ಇರುವಂತಹ ಸಿಚುವೇಶನ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಸೊ ದಿಸ್ ಈಸ್ ಐಡಿಯಾ ನಂಬರ್ 7. ಸೊ ಐಡಿಯಾ ನಂಬರ್ 8 ಈಸ್ ಡೋಂಟ್ ಫೈಟ್ ದ ಫಿಯರ್. ಡೋಂಟ್ ಫೈಟ್ ದ ಫಿಯರ್. ಸೊ ಇದು ಏನಪ್ಪಾ ಅಂದ್ರೆ ಸೊ ಸ್ಟೇಜ್ ಮೇಲೆ ಹೋಗಿ ಮಾತಾಡಕ್ಕೆ ತುಂಬಾ ಜನರಿಗೆ 99% ಜನರಿಗೆ ಹೆದರಿಕೆ ಆಗುತ್ತೆ. ಕರೆಕ್ಟ್ ಅಲ್ವಾ? ಎಷ್ಟು ಜನ ಅಗ್ರಿ ಮಾಡ್ತೀರಪ್ಪ? ಸ್ಟೇಜ್ ಫಿಯರ್ ಯಾರ್ಯಾರ ಹತ್ರ ಇದೆ? ಸ್ಟೇಜ್ ಫಿಯರ್ ಸ್ವಲ್ಪ ಮೆನ್ಷನ್ ಮಾಡಿ ನೋಡೋಣ. ಯಾರ್ಯಾರಿಗಿದೆ ಸ್ಟೇಜ್ ಫಿಯರ್? ಸ್ಟೇಜ್ ಫಿಯರ್ ಯಾರ್ಯಾರಿಗಿದೆ? ಓಕೆ, ರಜಿಯಾ ಅವರು ಸ್ಟೇಜ್ ಫಿಯರ್ ಇದೆನಾ? ಓಕೆ, ರಾಣಿ ಅವರು, ಅನ್ನಪೂರ್ಣವು. ಸ್ಟೇಜ್ ಫಿಯರ್ ಏನಪ್ಪಾ ಅಂದ್ರೆ ಒನ್ ಆಫ್ ದ ಕಾಮನೆಸ್ಟ್ ಥಿಂಗ್. ಅಗೇನ್ ಯಾಕಪ್ಪ ನಮ್ಗೆ ಹೆದರಿಕೆ ಆಗುತ್ತೆ ಅಂದ್ರೆ ಸೊ ನಾವು ಪ್ರಿಪೇರ್ ಆಗಿಲ್ಲ ಅಂದ್ರೆ. ಓಕೆ, ಸೊ ಪ್ರಿಪೇರ್ ಆಗಿದ್ರೆ ಕೂಡ ನಾವು ಏನ್ ಯೋಚನೆ ಮಾಡ್ತೀವಿ, ಏನ್ ಇಮ್ಯಾಜಿನ್ ಮಾಡ್ತೀವಿ ಅಂದ್ರೆ ಸೊ ಅಪೋಸಿಟ್ ಪರ್ಸನ್ಗೆ ನನ್ನಕ್ಕಿಂತ ಜಾಸ್ತಿ ನಾಲೆಡ್ಜ್ ಇದೆ, ನನ್ಗಿಂತ ಜಾಸ್ತಿ ಅವ್ರಿಗೆ ನಾಲೆಡ್ಜ್ ಇದೆ, ಅವರು ನನ್ನನ್ನು ಜಡ್ಜ್ ಮಾಡ್ತಾರೆ. ಸೊ ಈ ತರ ಥಿಂಕಿಂಗ್, ಇದು ನೆಗೆಟಿವ್ ಥಿಂಕಿಂಗ್ ನಮ್ಮ ಮೈಂಡ್ ಅಲ್ಲಿ ಆಗ್ತಾ ಇರೋದು. ಆ ನೆಗೆಟಿವ್ ಥಿಂಕ್ ಎಷ್ಟು ಪವರ್ಫುಲ್ ಇದೆ ಅಂತ ನೋಡಿ ನಮ್ಮ ಪಾಸಿಟಿವ್ ಥಾಟ್ಸ್ ಅನ್ನು ಕಂಪ್ಲೀಟ್ ಆಗಿ ಗಲ್ಪ್ ಮಾಡ್ತಾ ಇದೆ. ಸೊ ನಾವು ಪಾಸಿಟಿವ್ ಆಗಿ ಬಿಹೇವ್ ಮಾಡ್ತಾ ಇಲ್ಲ. ಇವಾಗ ಹೆದರಿಕೆಯಿಂದ ನಮ್ಮ ಬ್ರೀತಿಂಗ್ ಏನೇನೋ ಆಗ್ತಾ ಇದ್ರೆ, ನಮ್ಮ ಹೊಟ್ಟೆಯಲ್ಲಿ ಏನಪ್ಪಾ ಅಂದ್ರೆ ಒಂದು ಬಟರ್ಫ್ಲೈಸ್ ಗಳು ಓಡಾಡ್ತಾ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಯಾವ ತರ ಏನೇನೋ ನಮ್ಗೆ ಶಿವರಿಂಗ್ ಫೀಲ್ ಆಗ್ತಾ ಇರುತ್ತೆ. ಓಕೆ, ಸೊ ಹೆದರಿಕೆಯಿಂದ ಏನೇನೋ ಆಗ್ತಾ ಇರುತ್ತೆ ನಮ್ಗೆ. ಕರೆಕ್ಟ್ ಅಲ್ವಾ?
ಸೊ ಅದಕ್ಕಾಗಿ ಡೋಂಟ್ ಫೈಟ್ ದ ಫಿಯರ್ ಅನ್ನು ನೀವು ಫಿಯರ್ ಜೊತೆ ಫೈಟ್ ಮಾಡೋದು ಬೇಕಾಗಿರಲ್ಲ. ಬಟ್ ಈ ಫಿಯರ್ ಯಾಕೆ ಬರ್ತಾ ಇದೆ? ನೆಗೆಟಿವ್ ಥಾಟ್ಸ್ ಇಂದ ಬರ್ತಾ ಇದೆ. ಈ ನೆಗೆಟಿವ್ ಥಾಟ್ ಅನ್ನು ಒಂದು ಪಾಸಿಟಿವ್ ಎನರ್ಜಿನಲ್ಲಿ ಕನ್ವರ್ಟ್ ಮಾಡಿ. ಓಕೆ, ಸೊ ಟ್ರಾನ್ಸ್ಫಾರ್ಮ್ ನರ್ವಸ್ ಎನರ್ಜಿ ಇಂಟು ಎಂಥೂಸಿಯಾಸಮ್, ನೆಗೆಟಿವ್ ಎನರ್ಜಿ ಟು ಪಾಸಿಟಿವ್ ಎನರ್ಜಿ. ಓಕೆ, ಸೊ ಅವಾಗ ಏನಪ್ಪಾ ಅಂದ್ರೆ ನಮ್ಗೆ ಹೆದರಿಕೆ ಆಗಲ್ಲ. ಸೊ ಇದೆಲ್ಲ ಅನ್ಕೋಬೇಡಿ, ಜಸ್ಟ್ ಅವರ್ ಇಮ್ಯಾಜಿನೇಷನ್ ಅದು. ಸೊ ಈ ತರ ಜನ ನನ್ಗಿಂತ ಬುದ್ಧಿವಂತರು ಇದಾರಪ್ಪ, ಸೊ ನನ್ನನ್ನು ಜಡ್ಜ್ ಮಾಡಕ್ಕೆ ಬಂದಿದಾರಪ್ಪ ಅಂತ. ಸೊ ಇದೆಲ್ಲ ನಮ್ಮ ಮೈಂಡ್ ಸೆಟ್ ಇಂದ ತೆಗ್ದು ಹಾಕ್ಬೇಕಾಗಿರುತ್ತೆ. ಸೊ ನಿಮ್ಗೆ ಎಷ್ಟು ಗೊತ್ತಿದೆ, ನೀವು ಎಷ್ಟು ಪ್ರಿಪೇರ್ ಮಾಡ್ಕೊಂಡ್ ಬಂದಿರಾ ಅಷ್ಟೇ ಹೋಗಿ ಡೆಲಿವರ್ ಮಾಡಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ಬೇಕಾಗಿರಲ್ಲ, ಅದಕ್ಕಿಂತ ಕಡಿಮೆ ಬೇಕಾಗಿರಲ್ಲ. ಎಷ್ಟು ನಿಮ್ಗೆ ಗೊತ್ತಿದೆ, ಎಷ್ಟು ಪ್ರಿಪರೇಷನ್ ಮಾಡ್ಕೊಂಡ್ ಬಂದಿದ್ದೀರಾ ಅಷ್ಟೇ ಹೇಳಿ ಸಾಕು. ಫೇಸ್ ದ ಫಿಯರ್ ಅಂಡ್ ಫಿಯರ್ ವಿಲ್ ಡಿಸಪಿಯರ್. ನೀವು ಎಲ್ಲಿವರೆಗೆ ನಿಮ್ಮ ಫಿಯರ್ ಅನ್ನು ಫೈಟ್ ಮಾಡಲ್ಲ ಅಲ್ಲಿವರೆಗೆ ಫಿಯರ್ ಹೋಗಲ್ಲ. ಓಕೆ, ಕೆಲವೊಬ್ರು ಫಿಯರ್ ಇಂದ ಕಣ್ಣಲ್ಲೇ ಕಣ್ಣು ಹಾಕದೇ ಇಲ್ಲಪ್ಪ, ಸೊ ಅವರು ಐ ಕಾಂಟ್ಯಾಕ್ಟ್ ಇರಲ್ಲ. ಸೊ ಈ ತರ ಮಾಡ್ಕೋಬೇಡಿ, ಕರೆಕ್ಟ್ ಆಗಿ ಐ ಕಾಂಟ್ಯಾಕ್ಟ್ ಇರಿ. ಓಕೆ, ಸೊ ಫಿಯರ್ ಹರ್ಟ್ ಹೋಗುತ್ತೆ. ಸೊ ಯಾವ ತರಪ್ಪ ಅಂದ್ರೆ, ಯಾರಿಗೆ ನಾವು ತುಂಬಾ ಹೆದರ್ತಾ ಇರ್ತೀವಿ ಅವ್ರಿಗೆ ನಾವು ಫೇಸ್ ಮಾಡ್ಬಿಟ್ರೆ ಹೆದರಿಕೆ ಹೋಗ್ಬಿಡುತ್ತೆ ಅವರಿಂದ. ಸೊ ಅದಕ್ಕಾಗಿ ಡೋಂಟ್ ಫೈಟ್ ದ ಫಿಯರ್. ಓಕೆ, ಸೊ ಜಸ್ಟ್ ನಮ್ಮ ನೆಗೆಟಿವ್ ಎನರ್ಜಿಯನ್ನು ಪಾಸಿಟಿವ್ ಎನರ್ಜಿನಲ್ಲಿ ಟ್ರಾನ್ಸ್ಫಾರ್ಮ್ ಮಾಡಿ ಅಷ್ಟೇ. ಓಕೆ, ಫಿಯರ್ ಎಲ್ಲ ಹೊರಟೋಗುತ್ತೆ. ಐಡಿಯಾ ನಂಬರ್ 8. ಸೊ ಐಡಿಯಾ ನಂಬರ್ 9 ಏನಿದೆ ಅಂತ ಬನ್ನಿ ನೋಡೋಣ. ಪ್ರಾಕ್ಟೀಸ್. ಡೆಫಿನೆಟ್ ಆಗಿ ನಾವು ಪ್ರಾಕ್ಟೀಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ನಾನು ಹೇಳಿದೀನಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ. ಬಟ್ ಇದೆಲ್ಲ ಹೋಗಿ ನೀವು ಎಲ್ಲಾ ಪ್ರಿಪರೇಷನ್ ಹೋಗಿ ಅಲ್ಲಿ ಸ್ಟೇಜ್ ಮಾಡೇ ಮಾಡೋದು ಇಲ್ಲ. ನೀವು ನಿಮ್ಮ ಮನೆಯಲ್ಲಿ ಇದೆಲ್ಲ ಪ್ರಿಪರೇಷನ್ ಮಾಡ್ಬೇಕಾಗಿರುತ್ತೆ. ಕನ್ನಡಿ ಮುಂದೆ ನಿಂತ್ಕೊಂಡು ಮನೆಯಲ್ಲಿ ಕುತ್ಕೊಂಡು ಮನೆಯಲ್ಲಿ ನೀವು ಮಿರರ್ ಮುಂದೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ವರ್ಡ್ಸ್ ಅನ್ನು ಯಾವ ತರ ವರ್ಡ್ಸ್ ಅನ್ನು ಪ್ರೆಸೆಂಟ್ ಮಾಡ್ತೀರಾ, ಯಾವ ತರ ವಿಜುವಲೈಸ್ ಮಾಡಿಸ್ತೀರಾ, ಸೊ ಇದೆಲ್ಲ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೋಬೇಕಾಗಿರುತ್ತೆ. ರಿಪೀಟ್ ಮಾಡ್ಕೊಳ್ಳಿ, ರೆಕಾರ್ಡಿಂಗ್ ಮಾಡ್ಕೊಳ್ಳಿ, ಕೇಳಿ. ಸೊ ನಿಮ್ಮ ರೆಕಾರ್ಡಿಂಗ್ ನೀವೇ ಕೇಳ್ಕೊಳ್ಳಿ. ಸೊ ಎಲ್ಲಿವರೆಗೆ ನಿಮ್ಮ ರೆಕಾರ್ಡಿಂಗ್ ನಿಮ್ಗೆ ಪರ್ಫೆಕ್ಟ್ ಅಂತ ಅನ್ಸಲ್ಲ ಅಲ್ಲಿವರೆಗೆ ಮತ್ತೆ ಮತ್ತೆ ನೀವು ಪ್ರಾಕ್ಟೀಸ್ ಮಾಡಿ, ರೆಕಾರ್ಡ್ ಮಾಡಿ, ಕೇಳ್ಕೊಳ್ಳಿ. ನಿಮ್ಮ ವಾಯ್ಸ್ ಅನ್ನು ನೀವೇ ಕೇಳಿ. ಸೊ ಅವಾಗ ಗೊತ್ತಾಗುತ್ತೆ ನಾವು ಯಾವ ತರ ಇದೀವಿ ಅಂತ. ನಾವೇ ಒಂದ್ ಒಳ್ಳೆ ಜಡ್ಜ್, ಸೆಲ್ಫ್ ಜಡ್ಜ್ ನಾವೇ. ನಮ್ಮನ್ನು ಜಡ್ಜ್ ಮಾಡುವವರು ನಾವೇ, ಬೇರೆಯವರು ಅಲ್ಲ. ಸೊ ಅದಕ್ಕಾಗಿ ನೀವೇ ಕರೆಕ್ಟ್ ಆಗಿ ನಿಮ್ಮನ್ನು ಜಡ್ಜ್ ಮಾಡ್ತೀರಾ. ಸೊ ಅದಕ್ಕಾಗಿ ನಿಮ್ಮನ್ನು ನೀವು ರೆಕಾರ್ಡ್ ಮಾಡ್ಕೊಳ್ಳಿ. ವಿಡಿಯೋ ಇರ್ಬೋದು, ಆಡಿಯೋ ಇರ್ಬೋದು, ರೆಕಾರ್ಡ್ ಮಾಡಿ ಕೇಳ್ಕೊಳ್ಳಿ. ಸೊ ನಿಮ್ಗೆ ಕಂಫರ್ಟೇಬಲ್ ಅಥವಾ ತುಂಬಾ ಹ್ಯಾಪಿ ಅಥವಾ ಒಂದು ಪವರ್ಫುಲ್ ಅನ್ಸ್ತಾ ಇದೆ ಅಂದ್ರೆ ಓಕೆ. ಸೊ ನೀವು ಒಂದ್ ಒಳ್ಳೆ ಜಡ್ಜ್, ನಿಮ್ಮನ್ನು ಜಡ್ಜಿಂಗ್ ಮಾಡಕ್ಕೆ, ಬೇರೆಯವರು ಅಲ್ಲ. ಓಕೆ, ಸೊ ಅದಕ್ಕಾಗಿ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗಿರುತ್ತೆ. ಪ್ರಾಕ್ಟೀಸ್ ಆದ ನಂತರ ಐಡಿಯಾ ನಂಬರ್ 10 ಈಸ್ ಎಂಜಾಯ್ ಮಾಡಿ. ಜಸ್ಟ್ ಎಂಜಾಯ್ ಮಾಡ್ತಾ ನಗ್ನಗ್ತಾ ಸೊ ನಿಮ್ಮ ಏನೇನ್ ಪ್ರಿಪರೇಷನ್ಸ್ ಇದೆ ಅದನ್ನು ಶೇರ್ ಮಾಡ್ತಾ ಹೋಗಿ ಅಷ್ಟೇ. ವೆರಿ ವೆರಿ ಸಿಂಪಲ್. ಐಡಿಯಾ ನಂಬರ್ 10, ಎಂಜಾಯ್ ಮಾಡ್ಬೇಕು. ಯಾವುದೇ ಥಿಂಗ್ ಅನ್ನು ನಾವು ಪ್ರೆಷರೈಸ್ ಮಾಡ್ಕೋಬಾರ್ದು. ಒಂದ್ ಪ್ರೆಷರ್ ಇಂದ ಏನಪ್ಪಾ ಆಗುತ್ತೆ ಅಂದ್ರೆ, ಸೊ ಹೆದರಿಕೆ ಶುರು ಆಗುತ್ತೆ. ಆ ಹೆದರಿಕೆಯಿಂದ ಟೆನ್ಷನ್ ಶುರು ಆಗುತ್ತೆ, ಟೆನ್ಷನ್ ಇಂದ ಸ್ಟ್ರೆಸ್ ಆಗುತ್ತೆ, ಸ್ಟ್ರೆಸ್ ಇಂದ ನಮ್ಗೆ ಸ್ವೆಟ್ ಬರೋದು ಸ್ಟಾರ್ಟ್ ಆಗುತ್ತೆ, ಲಾಸ್ ಆಫ್ ವರ್ಡ್ಸ್ ಆಗ್ಬಿಡುತ್ತೆ, ಮರ್ತ್ ಹೋಗ್ಬಿಡ್ತೀವಿ. ನಾವು ಏನ್ ಪ್ರಿಪೇರ್ ಆಗಿ ಬಂದಿದೀವಿ ಅದು ಕೂಡ ನಾವು ಮರ್ತ್ ಹೋಗ್ಬಿಡ್ತೀವಿ. ಸ್ವೆಟ್ಟಿಂಗ್ ಆಗುತ್ತೆ, ಶೇಕಿಂಗ್ ಆಗುತ್ತೆ, ಶಿವರಿಂಗ್ ಆಗುತ್ತೆ. ಸೊ ಫೈನಲ್ ಆಗಿ ನಾವು ಫೇಲ್ ಆಗ್ಬಿಡ್ತೀವಿ ಆಸ್ ಎ ಸ್ಪೀಕರ್ ಆಗಿ. ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ಎಂಜಾಯ್ ಮಾಡಿ. ದ ಮಂತ್ರ ಇಸ್ ಎಂಜಾಯ್. ಎಂಜಾಯ್ ಮಾಡಿ, ಎಂಜಾಯ್ ಮಾಡ್ತಾ ಮಾಡ್ತಾ. ಓಕೆ, ಸೊ ಸೆಷನ್ ಅನ್ನು ಇರ್ಬೋದು, ಪ್ರೆಸೆಂಟೇಶನ್ ಇರ್ಬೋದು, ಯಾವ್ದೇ ಥಿಂಗ್ ಇರ್ಬೋದು, ಎಂಜಾಯ್ ಮಾಡ್ತಾ ಮಾಡ್ತಾ ಕನೆಕ್ಟ್ ಮಾಡಿ. ಒಂದು ನೆಗೆಟಿವ್ ಮೈಂಡ್ ಸೆಟ್ ಇಂದ, ಒಂದು ನೆಗೆಟಿವ್ ಕಾನ್ಸೆಪ್ಟ್ ಇಂದ ನೀವು ಏನೋ ಯಾರ ಜೊತೆ ಕನೆಕ್ಟ್ ಮಾಡಕ್ ಹೋಗ್ಬಾರ್ದು. ಇವತ್ತು ಏನೋ ನೆಗೆಟಿವ್ ಫೀಲ್ ಆಗ್ತಾ ಇದೆಯಪ್ಪ ಅಂದ್ರೆ ಇವತ್ತು ನೀವು ಕೆಲಸ ಮಾಡಬೇಡಿ. ಒಂದು ಬ್ರೇಕ್ ತಗೊಳ್ಳಿ, ರಿಫ್ರೆಶ್ಮೆಂಟ್ ತಗೊಳ್ಳಿ. ಸೊ ದೆನ್ ನೀವು ನೆಕ್ಸ್ಟ್ ಡೇ ಅಂತ ಸ್ಟಾರ್ಟ್ ಆಗಿದ್ದಾಗ ಒಂದು ಕಿಕ್ ಸ್ಟಾರ್ಟ್ ಇಂದ ಎಂಜಾಯ್ ಮೋಡ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಆತರ ಆಗ್ಬೇಕು. ಓಕೆ, ಸೊ ಮಾಡ್ತೀರಲ್ಲ ಎಲ್ರು? ಇದನ್ನು ಫಾಲೋ ಮಾಡ್ತೀರಾ? ಯಾಕಂದ್ರೆ ವರ್ಡ್ಸ್ ಹ್ಯಾವ್ ಪವರ್. ವರ್ಡ್ಸ್ ಆರ್ ಪವರ್. ವರ್ಡ್ಸ್ ಕುಡ್ ಬಿ ಯೋರ್ ಪವರ್. You could change a life, inspire a nation, isn't it? What we all want, let this be our goal. Okay? So ಅದಕ್ಕಾಗಿ ಇವತ್ತಿನ ಪ್ರೆಸೆಂಟೇಶನ್ ಐ ಹೋಪ್ ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ. ಪ್ರೆಸೆಂಟೇಶನ್ ಸ್ಕಿಲ್ಸ್ ಬಗ್ಗೆ ನಾವು ಕಲ್ತಿರೋದು, ಕೆಲವೊಂದು ಐಡಿಯಾಸ್, ಕೆಲವೊಂದು ಟಿಪ್ಸ್. ಓಕೆ, ಸೊ ಈ ಐಡಿಯಾಸ್ ಗಳನ್ನು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನ್ ಈಸಿ, ಸಿಂಪಲ್ ಆಗಿದೆ. ಓಕೆ, ವೆರಿ ವೆರಿ ಸಿಂಪಲ್. ಓಕೆ, ಸೊ ನೀವು ಮಾತಾಡ್ತಾ ಮಾತಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸೊ ಅವಾಗ್ಲೇ ನಮ್ಗೆ ಬರೋದು. ಓಕೆ, ಸೊ ಅಂಟಿಲ್ ಅನ್ಲೆಸ್ ನಾನು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ನನ್ಗೆ ಬರಲ್ಲ. ಯಾವ್ದು ಥಿಂಗ್ ಇರ್ಬಹುದು. ಓಕೆ, ಸೊ ಲ್ಯಾಂಗ್ವೇಜ್ ಇರ್ಬೋದು, ಸ್ಕಿಲ್ಸ್ ಇರ್ಬೋದು, ಅಥವಾ ಲರ್ನಿಂಗ್ಸ್ ಇರ್ಬೋದು, ನಾಲೆಡ್ಜ್ ಇರ್ಬೋದು. ಅಂಟಿಲ್ ಅನ್ಲೆಸ್ ನಾವು ಪ್ರಾಕ್ಟೀಸ್ ಮಾಡಲ್ಲ, ಸೊ ಅಲ್ಲಿವರೆಗೆ ನಮ್ಗೆ ಏನು ಬರಲ್ಲ.
ಓಕೆ. ಸೊ ಅಂಡ್ ಫಸ್ಟ್ ಆಫ್ ಆಲ್ ನಾವು ಜಡ್ಜ್ ಮಾಡೋದು ನಿಲ್ಸ್ಬೇಕಾಗಿರುತ್ತೆ. ಯಾರಿಗಾದ್ರೂ ಇರ್ಬೋದು, ಜಡ್ಜ್ ಮಾಡಬಾರ್ದು. ನಾವು ಇನ್ಸ್ಟೆಡ್ ಆಫ್ ಜಡ್ಜಿಂಗ್, ನಾವು ಬೇರೆಯವ್ರಿಗೆ ಜಡ್ಜ್ ಮಾಡೋಕ್ಕಿಂತ ಬದಲಾಗಿ ಅವ್ರಿಗೆ ಸಪೋರ್ಟಿವ್ ಆಗಿ ನಾವು ಸಪೋರ್ಟ್ ಮಾಡ್ಬೇಕಾಗಿರುತ್ತೆ. ಓಕೆ. ಸೊ ಸಪೋರ್ಟಿವ್ ಆಗಿರಿ, ಜಡ್ಜ್ ಮಾಡಬೇಡಿ, ಅಂಡ್ ಅಟ್ ದ ಸೇಮ್ ಟೈಮ್ ಲರ್ನಿಂಗ್ಸ್ ಅನ್ನು ತಗೊಳ್ಳಿ. ಸೊ ಜೊತೆಯಾಗಿ ನಾವು ಆಸ್ ಎ ಟೀಮ್ ಆಗಿ ನಾವು ಲರ್ನಿಂಗ್ಸ್ ಅನ್ನು ತಗೊಂಡ್ರೆ, ನನ್ಗೆ ಗೊತ್ತಿರುವಂತ ನಾಲೆಜ್ ನಾನು ನಿಮ್ಮನ್ನು ಶೇರ್ ಮಾಡ್ತೀನಿ. ನಾನು ನಿಮ್ಮ ಟೀಮ್ ಜೊತೆ ಇದ್ರೆ, ಸೊ ನಿಮ್ಗೆ ಗೊತ್ತಿರುವಂತಹ ನಾಲೆಜ್ ನನ್ನನ್ನು ಶೇರ್ ಮಾಡ್ಬೇಕು. ಆಸ್ ಎ ಟೀಮ್ ಆಗಿ ಯುನೈಟೆಡ್ ಆಗಿ ನಾವು ವರ್ಕ್ ಮಾಡಿದ್ರೆ, ಯಾಕಂದ್ರೆ ಒಂದೇ ವ್ಯಕ್ತಿಯಿಂದ, ಒಂದೇ ಪರ್ಸನ್ ಇಂದ ಸಕ್ಸಸ್ಫುಲ್ ಆಗಕ್ ಸಾಧ್ಯವಾಗಿರಲ್ಲ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಲ್ಲಿ. ಸೊ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಇದೀರಾ, ಸೊ ಟೀಮ್ ಅಲ್ಲೇ ವರ್ಕ್ ಮಾಡ್ಬೇಕು ನೀವು. ಸೊ ಒಂದು ವ್ಯಕ್ತಿನಲ್ಲಿ ಇರುವಂತಹ ಟ್ಯಾಲೆಂಟ್ ಇನ್ನೊಂದು ವ್ಯಕ್ತಿನಲ್ಲಿ ಇರಲ್ಲ. ಆ ಪರ್ಟಿಕ್ಯುಲರ್ ವ್ಯಕ್ತಿನಲ್ಲಿ ಇರುವಂತಹ ಟ್ಯಾಲೆಂಟ್ ಅನ್ನು ಸೊ ನಿಮ್ಮ ಸಕ್ಸಸ್ಗೋಸ್ಕರ ಯಾವ ತರ ಯೂಸ್ಫುಲ್ ಆಗುತ್ತೆ, ಅಥವಾ ನಿಮ್ಮ ಕಡೆ ಇರುವಂತಹ ಟ್ಯಾಲೆಂಟ್ ಈ ವ್ಯಕ್ತಿಗೆ ಯಾವ ತರ ಯೂಸ್ಫುಲ್ ಆಗುತ್ತೆ ಅಂತ ಅಕಾರ್ಡಿಂಗ್ಲಿ ಕ್ಲಬ್ ಮಾಡಿ, ಯುನೈಟ್ ಮಾಡಿ, ಟೀಮ್ ಅಲ್ಲೇ ವರ್ಕ್ ಮಾಡ್ತಾ ಸಕ್ಸಸ್ಫುಲ್ ಆಗಿ ಅಂತ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಸೆಷನ್ ಅನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ಸಾಯಂಕಾಲ 7 o'clock ಗೆ ಸೊ ನಮ್ಮ ವೆಲ್ದು ಸೊ 20 reasons to use well range of products to session ಇದೆ ಸಾಯಂಕಾಲ. ಸೊ ನಾನು ತಗೊಳ್ತೀನಿ ಸಾಯಂಕಾಲ ಸೆಷನ್. ಸೊ ಕನೆಕ್ಟ್ ಆಗೋಣ ಸಾಯಂಕಾಲ 7 o'clock ಶಾರ್ಪ್. 20 minutes, 20 reasons so why to use well range products. Okay, so 3 days only remaining. So ಇವತ್ತು, ನಾಳೆ ಅಂಡ್ ನಾಳೆದು, ಸೊ 3 days 7 PM. ಸೊ ಕನೆಕ್ಟ್ ಆಗಿರಿ, ಸ್ಟೇ ಟ್ಯೂನ್ ಆಗಿರಿ. ಸೊ ವೇಟ್ ಮಾಡ್ತೀನಿ ಸಾಯಂಕಾಲ 7 o'clock ಕನೆಕ್ಟ್ ಆಗೋಣ. ಸೊ ಅಲ್ಲಿವರೆಗೆ ತುಂಬಾ ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್. ಸೊ ಥ್ಯಾಂಕ್ ಯು ಸೋ ಮಚ್. ಅರುಣ್ ಅವರು ಯಾವಾಗ್ಲೂ ಪ್ರೇಯರ್ಸ್ ಅಂತ ಕಳಿಸ್ತಾ ಇರ್ತೀರಾ, ಸೊ ತುಂಬಾ ಧನ್ಯವಾದ. ಸೊ ಬ್ಯೂಟಿಫುಲ್ ಗಿಫ್ಟ್ ಅದು ಆಕ್ಚುಲಿ ಪ್ರೇಯರ್ಸ್ ನೀವು ಕೊಡ್ತಾ ಇದ್ದೀರಾ ನನ್ಗೆ ಅಂದ್ರೆ. ಸೊ ವೆರಿ ನೈಸ್, ತುಂಬಾ ಧನ್ಯವಾದ. So all the participants, once again, thank you so much. Please take care of yourself, take care of your family, and keep smiling always. Thank you.